ಪರದಿಂದಲೇರಿ ಈ ಚುರಚಿರ ಸಿಂಹಾಸನವ ಪರದಿಂದಲೇರಿ ಪರಮ ಪರಾಕ್ರಮಿ ಎನಿಸಿ ತರೆಯನ್ನ ಆಳ್ವೆ ಈ ತರೆಯನ್ನ ಆಳ್ವೆ ಈ ತರೆಯನ್ನ ಆಳ್ವೆ ಸಂತೋಷ ಸಾಮ್ರಾಜ್ಯ ಈ ಯೌವನ ಸಂತೋಷ ಸಾಮ್ರಾಜ್ಯ ಈ ಯೌವನ ಪ್ರೇಮ ಫಲ ನೀಡುತ್ತಲಿ ಜಗದಿ ಮೆರೆಯುವೆ ಈ ಜಗದಿ ಮೆರೆಯುವೆ ಈ ಜಗದಿ ಮೆರೆಯುವೆ ಸರಚಿರ ಸಿಂಹಾಸನವ ಪರದಿಂದಲೇರಿ ಚಿರ ಸಿಂಹಾಸನವ ಪರದಿಂದಲೇರಿ ಪರಮ ಪರಾಕ್ರಮಿ ಎನಿಸಿ ತರೆಯನ್ನ ಆಳ್ವೆ ಈ ತರೆಯನ್ನ ಆಳ್ವೆ ಈ ತರೆಯನ್ನ ಆಳ್ವೆ ಪರಮ ಫಲ ಹಿಡಿದು ಛಲ ಹರಿಯನ ಬಲ ಪರಮ ಫಲ ಹಿಡಿದು ಛಲ ಹರಿಯನ ಬಲ ಹರಿಯ ಕರುಣೆಯಿಂದ ನಾನು ಜಗದಿ ಮೆರೆಯುವೆ ಈ ಜಗದಿ ಮೆರೆಯುವೆ ಈ ಜಗದಿ ಮೆರೆಯುವೆ ಚಿರಚಿರ ಸಿಂಹಾಸನವ ಪರದಿಂದಲೇರಿ ಈ ಚಿರಚಿರ ಸಿಂಹಾಸನವ ಪರದಿಂದಲೇರಿ ಪರಮ ಪರಾಕ್ರಮಿ ಎನಿಸಿ ತರೆಯನ್ನ ಆಳ್ವೆ ಈ ತರೆಯನ್ನ ಆಳ್ವೆ ಈ ತರೆಯನ್ನ ಆಳ್ವೆ ಸಾಮ್ರಾಜ್ಯ ದಿನವು ಸೇರಿ ಎನ್ನ ಸೌರ್ಯದಿ ಸಾಮ್ರಾಜ್ಯ ದಿನವು ಸೇರಿ ಎನ್ನ ಸೌರ್ಯದಿ ಪ್ರೇಮ ಫಲ ನೀಡುತ್ತಲಿ ಜಗದಿ ಮೆರೆಯುವೆ ಈ ಜಗದಿ ಮೆರೆಯುವೆ ಈ ಜಗದಿ ಮೆರೆಯುವೆ ಸುರಚಿರ ಸಿಂಹಾಸನವ ಪರದಿಂದಲೇರಿ ಈ ಚುರಚಿರ ಸಿಂಹಾಸನವ ಪರದಿಂದಲೇರಿ ಪರಮ ಪರಾಕ್ರಮಿ ಎನಿಸಿ ತರೆಯನ್ನ ಆಳ್ವೆ ಈ ತರೆಯನ್ನ ಆಳ್ವೆ ಈ ತರೆಯನ್ನ ಆಳ್ವೆ ಮಂತ್ರಿ ಕ್ಷೇಮವೇ ಸಕಲ ಪ್ರಜೆಗಳು ವರ ಮಂತ್ರಿ ಶೇಖರ ಕ್ಷೇಮವೇ ಸಕಲ ಪ್ರಜೆಗಳು ಕ್ಷೇಮವೇ ಸಕಲ ಪ್ರಜೆಗಳು ವರ ಮಂತ್ರಿ ಶೇಖರ ಕ್ಷೇಮವೇ ಸಕಲ ಪ್ರಜೆಗಳು ದಾನ ವಿಕ್ರಮ ಎನ್ನುವಾರು ವಾಣಿ ವಿಜಯರಲ್ಲ ತಾವೋ ಮಂತ್ರಿ ದಾನ ವಿಕ್ರಮ ಎನ್ನುವಾರು ವಾಣಿ ವಿಜಯರಲ್ಲ
ಶತ್ರು ರಾಜರು ಬಿತ್ತರ ನೈಕಾಣಿಕೆಗಳ ಮಂತ್ರ ರಾಜೇಂದ್ರನೇ, ಸುತ್ತಲಿರುತ್ತಿರ ಶತ್ರು ರಾಜರು ಬಿತ್ತರ ನೈಕಾಣಿಕೆಗಳ ಮಾತೆ ನಮಗೆ ಮಿತ್ರರ್ಯಾರು ಮಾತೆ ನಮಗೆ ಮಿತ್ರರ್ಯಾರು ಕ್ಷೇಮವೇ ನೈಸಕಲ ಪ್ರಜೆಗಳು ವರ ಮಂತ್ರಿ ಶೇಖರ ಕ್ಷೇಮವೇ ನೈಸಕಲ ಪ್ರಜೆಗಳು ಮಂತ್ರಿ ರಾಜೇಂದ್ರನೇ, ಧರ್ಮಿಷ್ಠರಾದ ನಮ್ಮ ರಾಜ್ಯದಲ್ಲಿ ಸತ್ಯವೇ ಥೈ, ಧರ್ಮವೇ ತಂದೆ, ನ್ಯಾಯವೇ ದೇವರು ಎಂದು ಸದಾ ಕಾಲದಲ್ಲಿ ಸಕಲ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವುದಲ್ಲದೆ ನಮ್ಮ ಚಪ್ಪನ್ನಾರು ದೇಶದ ರಾಜಾಧಿರಾಜರು ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಕೊಡುವರಾ ಅಥವಾ ಇಲ್ಲವೋ ಅದನ್ನು ತಿಳಿಸುವನಾಗು. ಅಪ್ಪಣೆ. ಲಾಲಿಸು ರಾಜೇಂದ್ರನೇ, ವರ್ಣಿಪೆ ಗೋಪಾಲನೆ, ಲಾಲಿಸು ರಾಜೇಂದ್ರನೇ. ರಾಜೇಂದ್ರನೇ, ಮಂತ್ರಿ ತಿಳಿಸುವನಾಗು. ಲಾಲಿಸು ರಾಜೇಂದ್ರನೇ, ವರ್ಣಿಪೆ ಗೋಪಾಲನೆ, ಲಾಲಿಸು ರಾಜೇಂದ್ರನೇ. ರಾಜೇಂದ್ರನೇ, ಮಂತ್ರಿ ತಿಳಿಸುವನಾಗು. ಇಳೆಯಲು ಪ್ರಜೆಗಳು ಬೆಳಬೆಳಗಳಿಂದಲೇ, ಇಳೆಯಲು ಪ್ರಜೆಗಳು ಬೆಳಬೆಳಗಳಿಂದಲೇ ಅರಳನ್ನು ದಾನಿಸುತ್ತೆ, ಅರದನ್ನು ದಾನಿಸುತ್ತೆ, ಸುಖದಿಂದಲೇ ಇರುವರು. ಲಾಲಿಸು ರಾಜೇಂದ್ರನೇ, ವರ್ಣಿಪೆ ಗೋಪಾಲನೆ, ಲಾಲಿಸು ರಾಜೇಂದ್ರನೇ. ರಾಜೇಂದ್ರನೇ, ಮಂತ್ರಿ ತಿಳಿಸುವನಾಗು. ಕ್ಷೇತ್ರದ ಮಾನೆಗಳ ನೇತ್ರವಾಗಿ ಕಾಣುತ್ತೆ, ಕ್ಷೇತ್ರದ ಮಾನೆಗಳ ನೇತ್ರವಾಗಿ ಕಾಣುತ್ತೆ, ಸಮೋದಿತ ನೀನೋದಯ, ಸಮೋದಿತ ನೀನೋದಯ, ಸುಖದಿಂದಲೇ ಇರುವರು. ಲಾಲಿಸು ರಾಜೇಂದ್ರನೇ, ವರ್ಣಿಪೆ ಗೋಪಾಲನೆ, ಲಾಲಿಸು ರಾಜೇಂದ್ರನೇ. ಏ, ಏ, ರಾಜೇಂದ್ರನೇ, ಮಂತ್ರಿ ಧರ್ಮಿಷ್ಠರಾದ ನಮ್ಮ ರಾಜ್ಯದಲ್ಲಿ ಸತ್ಯವೇ ತಾಯಿ, ಧರ್ಮವೇ ತಂದೆ, ನ್ಯಾಯವೇ ದೇವರು ಎಂದು ಸದಾ ಕಾಲದಲ್ಲಿ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರು. ಅದು ಅಲ್ಲದೆ ಚಪ್ಪನ್ನಾರು ದೇಶದ ರಾಜರೆಲ್ಲರೂ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಯನ್ನು ಈಗ ತಾನೇ ತಂದು ಒಪ್ಪಿಸಿ ಹೋದರು. ಮತ್ತೇನಪ್ಪಣೆ? ಬರೇ ಬರೇ ಮಂತ್ರಿ, ನಿನ್ನ ವಾಕ್ಯಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೃಷ್ಟ ಆನಂದಭರಿತವಾಯಿತು. ನೀನು ನಿನ್ನ ಪೀಠದಲ್ಲಿ ಪರಿಗ್ರಹಿಸುವನಾಗು. ಅಪ್ಪಣೆ. ಸೈನ್ಯಾಧ್ಯಕ್ಷ ಬೇಳೈ ಸೈನ್ಯಾಧಿನಾಥನೇ, ಯಮ ಸೈನ್ಯದ ಪರಿಗಳನ್ನು ಬೇಳೈ ಬೇಳೈ ಬೇಳೈ. ಸೈನ್ಯಾಧ್ಯಕ್ಷ ಬೇಳೈ ಸೈನ್ಯಾಧಿನಾಥನೇ, ಯಮ ಸೈನ್ಯದ ಪರಿಗಳನ್ನು ಬೇಳೈ ಬೇಳೈ
ಸೈನ್ಯದ ಪರಿಗಳನ್ನು ಪೇಳೈ ಪೇಳೈ ಪೇಳೈ. ಅಧ್ಯಕ್ಷ, ನಮ್ಮ ಸೈನ್ಯದ ಬಲಾಬಲವನ್ನು ಅದು ಯಾವ ರೀತಿಯಲ್ಲಿ ಇಟ್ಟಿರುವೆ ಅದನ್ನು ತಿಳಿಸುವ. ಮೆರೆಯುವುದೇ ಮೆರೆಯುವುದೇ ಮೆರೆಯುವುದೇ. ಓ ಚಂದ್ರನೇ, ಅಧ್ಯಕ್ಷ, ಅಲ್ಲ ಜಯಿಸಲ್ಲ, ಅಲ್ಲ ಜಯಿಸಲ್ಲ, ಕ್ಷೇಮವೆಂದು ಮೆರೆಯುವುದೇ ಮೆರೆಯುವುದೇ ಮೆರೆಯುವುದೇ. ಬಾಲನದ ಪೌರಶಿವ ಮೆರೆಯುತ್ತಲಿರುವ, ಬಾಲನದ ಪೌರಶಿವ ಮೆರೆಯುತ್ತಲಿರುವ ತಿರಚಿರಗಳ ಪರಿದಿಡುವೆ, ತಿರಚಿರಗಳನ್ನು ಪರಿದಿಡುವೆ. ರಾಜೇಂದ್ರನ ಪಾಲನ ಚಂದ್ರನಿರ್ಮೂಲ, ರಾಜೇಂದ್ರನ ಪಾಲನ ಚಂದ್ರನಿರ್ಮೂಲ. ತರುವೆನು ನಿಮ್ಮ ಕೀರ್ತಿಗಳ ಕೀರ್ತಿಗಳ ಕೀರ್ತಿಗಳ. ಅಲ್ಲ ಜಯಿಸಲ್ಲ, ಅಲ್ಲ ಜಯಿಸಲ್ಲ, ಕ್ಷೇಮವೆಂದು ಮೆರೆಯುವುದೇ ಮೆರೆಯುವುದೇ ಮೆರೆಯುವುದೇ. ಓ ಚಂದ್ರನೇ, ಅಧ್ಯಕ್ಷ, ಹೊಸ ಸೊತ್ತುಗಳು ಮುಸುಳಿ ಬಿಡಿಯುತ್ತೆ, ಹೊಸ ಸೊತ್ತುಗಳು ಮುಸುಳಿ ಬಿಡಿಯುತ್ತ ಈಗದ ಹಿಂದಲೇ ಸಂಪಡಿಸುವುದು, ಈಗದ ಹಿಂದಲೇ ಸಂಪಡಿಸುವುದು. ಜನಜಲ್ ಅವರಂ ಶಿರವಂ ಧರಿದೋ, ಜನಜಲ್ ಅವರಂ ಶಿರವಂ ಧರಿದೋ. ಹರುವೆನು ನಿಮ್ಮ ಕೀರ್ತಿಗಳ ಕೀರ್ತಿಗಳ ಕೀರ್ತಿಗಳ. ಅಲ್ಲ ಜಯಿಸಲ್ಲ, ಅಲ್ಲ ಸಲ್ಲ, ಕ್ಷೇಮವೆಂದು ಮೆರೆಯುವುದೇ ಮೆರೆಯುವುದೇ ಮೆರೆಯುವುದೇ. ಒಂದೇ ಶತ್ರುಗಳ ಮುಚ್ಚಿ ಬಿಡಿಯುತ್ತೆ, ಒಂದೇ ಶತ್ರುಗಳ ಮುಚ್ಚಿ ಬಿಡಿಯುತ್ತೆ. ಈಗದೆಯಿಂದಲೇ ಸಂಭರಿಸುವುದು, ಈಗದೆಯಿಂದಲೇ ಸಂಭರಿಸುವುದು. ಜನಜಲ್ ಅವರಂ ಶಿರವಂ ತರಿದು, ಜನಜಲ್ ಅವರಂ ಶಿರವಂ ಹರಿದು. ಹರುವೆನು ನಿಮ್ಮಯ ಕೀರ್ತಿಗಳ ಕೀರ್ತಿಗಳ ಕೀರ್ತಿಗಳ. ಓ ಚಂದ್ರನೇ, ಅಧ್ಯಕ್ಷ, ನಮ್ಮ ಸೈನ್ಯವು ಪರರಾಜರ ಸೈನ್ಯವನ್ನು ಕಂಡರೆ ಬಾಳೆಯ ತೋಟಕ್ಕೆ ನುಗ್ಗಿದ ಹಾಡುಗಳಂತೆಯೋ, ಕಾಡಾನೆಗಳ ಗುಂಪಿಗೆ ನುಗ್ಗಿದ ಕೇಸರಿಯಂತೆಯೋ ಪರರಾಜರ ಸೈನ್ಯವನ್ನು ಕಂಡರೆ ಧಿಕ್ಕರಿಸಿ ನೋಡುತ್ತಿರುವುದು ಮತ್ತೇನ ಪಡೆ. ಅಲೆ ಬಲೆ ಸೈನ್ಯಾಧ್ಯಕ್ಷ, ನಿನ್ನಂತ ಅಸಾಸುರನಾದ ಸೈನ್ಯಾಧ್ಯಕ್ಷನು ನಿಪುಣ ಬುದ್ಧಿಗಳ ಮಾತ್ರೆಯು ನನ್ನ ಆಸ್ಥಾನದಲ್ಲಿರುವಾಗೆ ನನ್ನ ರಾಜ್ಯಕ್ಕೆ ಕೊರತೆ ಎಂದರೇನು? ಸೈನ್ಯಾಧ್ಯಕ್ಷ, ರಾಜೇಂದ್ರನೇ, ನೀನು ನಿನ್ನ ಸೈನ್ಯವನ್ನು ಸಂತೈಸಲು ಹೊರಡುವನಾಗು. ಅಪ್ಪಣೆ. ಯಾರನ್ನೇ ವರ್ತಮಾನವೇನು? ಅವರನ್ನು ಉಚಿತ ಮರ್ಯಾದೆಯಿಂದ ನನ್ನ ಆಸ್ಥಾನಕ್ಕೆ ಬಿಡುವರಾಗಿ. ಆಯ್ತು. ಅಂಗಲಾಚಿ ಕೆಲವರ ಮುಂದೆ ಕೈ ಚಾಚೆ, ಅಯೋಗ್ಯನೆಂದು ಕರೆದರು ಸರಿಯೇ, ಅಯೋಗ್ಯನೆಂದು ಕರೆದರು ಸರಿಯೇ, ಆತ್ಮಗೌರವು ಹೊಂದಿರಲಿ ಅಯ್ಯ ಹಸಿವೋ.
ಬೆಳಗಲೇಬೇಕು, ವಂಶದ ಜ್ಯೋತಿ ಬೆಳಗಲೇಬೇಕು, ಲೋಕದಲ್ಲಿವರು ಬಾಳಲೇಬೇಕು. ಅಯ್ಯ ಹಸಿವೋ ಅಮ್ಮ, ಹಸಿವೋ ಹಸಿವೋ. ಮಂತ್ರಿ, ರಾಜೇಂದ್ರನೇ, ಪ್ರಪಂಚದಲ್ಲಿ ಸೃಷ್ಟಿಸಿದ ಪರಮಾತ್ಮನು ಎಲ್ಲರನ್ನು ಏತಕ್ಕಾಗಿ ಒಂದೇ ಸಮನಾಗಿ ಬಾರದಾಗಿತ್ತು ಮಂತ್ರಿ. ಈ ಬಡವರ ಸ್ಥಿತಿಗತಿಗಳನ್ನು ನೋಡಿದೆಯಾ? ನೋಡಿದೆನು ರಾಜೇಂದ್ರನೇ. ಮೊದಲು ಇವರು ಯಾರು ವಿಚಾರಿಸು. ಅಪ್ಪಣೆ. ಅಯ್ಯ, ನೀನು ಯಾರು? ಇಲ್ಲದೆ ಈ ಮಕ್ಕಳು ಯಾರು? ಸ್ವಾಮಿ, ನಾನು ಹಿಂದೆ ಒಬ್ಬ ಶ್ರೀಮಂತನ ಮಗನು. ಇಂದಿಗೆ 7 ವರ್ಷದಲ್ಲಿ ನಮ್ಮ ತಂದೆಯವರು ಸ್ವರ್ಗಸ್ಥರಾದರು. ಅಂದಿನಿಂದಲೂ ಉಣ್ಣಲು ಅನ್ನವಿಲ್ಲದೆ, ಒದೆಯಲು ಬಟ್ಟೆ ಇಲ್ಲದೆ, ನಾನು ಎಲ್ಲಿ ಹೋದರೂ ನನ್ನ ದಾರಿದ್ರ ಎಂದು ಕರೆಯುವರು ಸ್ವಾಮಿ. ಮಂತ್ರಿ, ರಾಜೇಂದ್ರನೇ, ಇವರ ವಿಚಾರವನ್ನು ಆನಂತರ ವಿಚಾರಿಸೋಣ. ಮೊದಲು ಇವರನ್ನ ನಮ್ಮ ಅರಮನೆಗೆ ಕರೆದುಕೊಂಡು ಹೋಗಿ ಊಟ ಭೋಜನಕ್ಕೆ ಸಿದ್ಧಪಡಿಸುವನಾಗು. ಅಪ್ಪಣೆ. ಸ್ವಾಮಿ, ತಾವು ಕೊಡಿಸುವಂತ ಊಟ ಭೋಜನವು ನನಗೂ ಅಲ್ಲದೆ ನನ್ನ ಮಕ್ಕಳಿಗೂ ಬೇಡವಾಗಿದೆ ಸ್ವಾಮಿ. ಏನು? ನಾನು ಕೊಡಿಸುವ ಊಟ ಭೋಜನವು ನಿನಗಲ್ಲದೆ ನಿನ್ನ ಮಕ್ಕಳಿಗೂ ಸಹ ಬೇಡವಾಗಿದೆ? ಬೇಡವಾಗಿದೆ ಸ್ವಾಮಿ. ಮಂತ್ರಿ, ರಾಜೇಂದ್ರನೇ, ಈ ಮಕ್ಕಳುಗಳು ಚಳಿ ಗಾಳಿಯಿಂದ ಬಹಳವಾಗಿ ನಡುಗುತ್ತಿರುವರು. ಇವರನ್ನು ನಮ್ಮ ಅರಮನೆಗೆ ಕರೆದುಕೊಂಡು ಹೋಗಿ ವಸ್ತ್ರ ಆಭರಣಗಳನ್ನು ತೊಡಿಸುವನಾಗು. ಅಪ್ಪಣೆ. ಸ್ವಾಮಿ, ತಾವು ಕೊಡಿಸುವಂತ ವಸ್ತ್ರ ಆಭರಣವು ನನಗೂ ಅಲ್ಲದೆ ನನ್ನ ಮಕ್ಕಳಿಗೂ ಬೇಡವಾಗಿದೆ ಸ್ವಾಮಿ. ಏನು? ನಾನು ಕೊಡಿಸುವ ವಸ್ತ್ರಾಭರಣಗಳು ಕೂಡ ನಿನಗಲ್ಲದೆ ನಿನ್ನ ಮಕ್ಕಳಿಗೂ ಸಹ ಬೇಡವಾಗಿದೆ? ಬೇಡವಾಗಿದೆ ಸ್ವಾಮಿ. ಮಂತ್ರಿ, ರಾಜೇಂದ್ರನೇ, ಇವರನ್ನು ನಮ್ಮ ಅರಮನೆಗೆ ಕರೆದುಕೊಂಡು ಹೋಗಿ ಯಥೇಚ್ಛವಾಗಿ ದ್ರವ್ಯ ಸಹಾಯವನ್ನು ಮಾಡುವನಾಗು. ಅಪ್ಪಣೆ. ಸ್ವಾಮಿ, ತಾವು ಕೊಡುವಂತ ದ್ರವ್ಯವನ್ನು ಬಚ್ಚಿಟ್ಟುಕೊಂಡು ಜೀವಿಸಲು ನನ್ನಲ್ಲಿ ಸ್ಥಳವಿಲ್ಲವೂ ಸ್ವಾಮಿ. ಏನು? ನಾನು ಕೊಡುವಂತ ದ್ರವ್ಯವನ್ನು ಬಚ್ಚಿಟ್ಟುಕೊಂಡು ಜೀವಿಸಲು ನಿನಗೆ ಸ್ಥಳವಿಲ್ಲವೇ? ಇಲ್ಲವೂ ಸ್ವಾಮಿ. ಅಯ್ಯ ದಾರಿದ್ರ್ಯನೇ, ಸ್ವಾಮಿ, ಹೆದರ ಬೇಡ. ನನ್ನ ಅರಮನೆ ಹಿಂಭಾಗದಲ್ಲಿ ನಿನಗೊಂದು ದೊಡ್ಡದಾದ ಮನೆಯನ್ನು ಕಟ್ಟಿಸಿಕೊಡುವನು. ಅದರಲ್ಲಿ ನಾನು ಕೊಡುವಂತ ದ್ರವ್ಯವನ್ನು ಬಚ್ಚಿಟ್ಟುಕೊಂಡು ನೀನು ಅಲ್ಲದೆ ಈ ನಿನ್ನ ಮಕ್ಕಳು ಸುಖದಿಂದ ಜೀವನವನ್ನು ಸಾಗಿಸುವರಾಗಿ. ಸ್ವಾಮಿ, ತಾವು ಕೊಡುವಂತ ದ್ರವ್ಯವೂ ಬೇಡ, ತಾವು ಕಟ್ಟಿಸಿಕೊಡುವಂತ ಮನೆಯೂ ಬೇಡ, ಅದರಲ್ಲಿ ಅದನ್ನು ಮುಚ್ಚಿಕೊಂಡು ಜೀವಿಸುವುದು ಬೇಡ ಸ್ವಾಮಿ. ಏನು? ನಾನು ಏನು ಕೊಟ್ಟರೂ ಬೇಡ ಬೇಡವೆಂದು ಹೇಳುತ್ತಿರುವೆಯಲ್ಲ, ಹಾಗಾದರೆ ನೀನು ನನ್ನ ಆಸ್ಥಾನಕ್ಕೆ ಬಂದ ಕಾರಣ? ಸ್ವಾಮಿ, ತಾವು ಅರಸ ವಂಶದವರು, ಸುಳ್ಳನ್ನ ನುಡಿಯಬಾರದು. ಕರಭಾಷೆಯನ್ನು ಕೊಟ್ಟರೆ ಅನಂತರ ನಾನು ತಿಳಿಸುತ್ತೇನೆ. ಏನು? ಬಡವನಾದ ನಿನ್ನ ಮಾತಿಗೆ ಪ್ರತಿ ಉತ್ತರ? ಹೌದು ಸ್ವಾಮಿ. ಮಂತ್ರಿ, ರಾಜೇಂದ್ರನೇ, ಈತನ ಮಾತುಗಳನ್ನು ಕೇಳಿದರೆ ನನಗೇಕೆ ಒಂದು ತಲೆದೋರ್ದಾಗಿರುವುದು. ರಾಜೇಂದ್ರನೇ, ನನಗೂ ಸಹ ಏನು ತಿಳಿಯದಾಗಿದೆ ರಾಜೇಂದ್ರನೇ. ಏನೇ ಆಗಲಿ, ಕೇಳಿದ ಮೇಲೆ ಇಲ್ಲವೆನ್ನಲಾಗದು. ಅಯ್ಯ ದಾರಿದ್ರ್ಯನೇ, ಸ್ವಾಮಿ, ನಿನ್ನ ಮಾತಿಗೆ ಪ್ರತಿ ಉತ್ತರ ಹೇಳುವುದಿಲ್ಲ, ವಿಚಾರವೇನು ತಿಳಿಸು. ಸ್ವಾಮಿ, ತಾವು ಅರಸ ವಂಶದವರು, ಸುಳ್ಳನ್ನ ನುಡಿಯಬಾರದು. ಕರಭಾಷೆಯನ್ನು ಕೊಟ್ಟರೆ ಅನಂತರ ನಾನು ತಿಳಿಸುತ್ತೇನೆ. ಏನು? ನನ್ನ ಸತ್ಯವನ್ನು ಪರೀಕ್ಷೆ ಮಾಡಲು ಬಂದಿರುವಂತೆ ತೋರುತ್ತಿರುವುದಲ್ಲ? ಹೌದು ಸ್ವಾಮಿ, ತಾವು ಸತ್ಯವಂತರೆಂದು ತಿಳಿದು ನಾನು ಬಹುದೂರದಿಂದಲೂ ಬಂದಿರುವನು. ಕರಭಾಷೆಯನ್ನು ಕೊಟ್ಟರೆ ಅನಂತರ ನಾನು ತಿಳಿಸುತ್ತೇನೆ. ಅಯ್ಯ ದಾರಿದ್ರ್ಯನೇ, ಸ್ವಾಮಿ, ನಿನ್ನ ಮಾತಿಗೆ ಒಪ್ಪದಿದ್ದರೂ ಒಪ್ಪದಿರಬಹುದಾಗಿತ್ತು. ಆದರೆ ಈ ಮಕ್ಕಳುಗಳನ್ನು ನೋಡಿದರೆ ನನಗೆ ತುಂಬಾ ಸಂಕಟವಾಗುತ್ತಿರುವುದು. ಈಗ ಆ ಪರಮಾತ್ಮನ ಸಾಕ್ಷಿಯಾಗಿಯೂ ನಿನ್ನ ಮಾತಿಗೆ ಪ್ರತಿ ಉತ್ತರ ಹೇಳುವುದಿಲ್ಲ, ವಿಚಾರವೇನು ತಿಳಿಸು. ಇಗೋ ತೆಗೆದುಕೋ ಕರಭಾಷೆಯನ್ನು. ಸ್ವಾಮಿ, ಅಂತ ಮಹಾಕಾರ್ಯ ಯಾವುದೂ ಅಲ್ಲ ಸ್ವಾಮಿ. ಮತ್ತೆ ನನ್ನ ದಾರಿದ್ರ್ಯವನ್ನು ದಾನವಾಗಿ ತೆಗೆದುಕೊಳ್ಳಬೇಕೆಂದು ಇಗೋ ನಾನು ಕರಮುಗಿದು ಬೇಡಿಕೊಳ್ಳುತ್ತೇನೆ. ಅನರ್ಥವಾಯ್ತು ಮಂತ್ರಿ, ಅನರ್ಥವಾಯ್ತು. ಧರ್ಮಕ್ಕೆ ಕೊಡಿಸಿದ
ಬಿದಿಲೀಲೋ ಸತ್ಯದ ನುಡಿಯ ಲಾಲಿಸಿರೋ ಪಾಲಿಸಿರೋ ಸೋದರ ವೇಷ ಹೆಣ್ಣಿನ ರೋಷ ಆಯಿತು ದೇಶಕ್ಕೆ ಯಮ ಪಾಸ ಆಯಿತು ದೇಶಕ್ಕೆ ಯಮ ಪಾಸ ಸತ್ಯದ ನುಡಿಯ ಲಾಲಿಸಿರೋ ಪಾಲಿಸಿರೋ ಮಾನವನಾಗಲಿ ದಾನವನಾಗಲಿ ಮಾನವ ದೈವಕ್ಕೆ ತಲೆಬಾಗ ಮಾನವನಾಗಲಿ ದಾನವನಾಗು ಮಾನವ ದೈವಕ್ಕೆ ತಲೆಬಾಗ ಸಕಲಕ್ಕೆ ಸುಂದರ ಶಾಂತಿಯ ಸಬಗೋ ಸಕಲಕ್ಕೆ ಸುಂದರ ಶಾಂತಿಯ ಸೊಬಗು ಪ್ರೇಮದ ಮೂರ್ತಿಗೆ ಶರಣಾಗು ಸತ್ಯದ ಜ್ಯೋತಿಗೆ ಬೆಳಕಾಗು ಸತ್ಯದ ನುಡಿಯ ಪಾಲಿಸಿರೋ ಪಾಲಿಸಿರೋ ಮಂತ್ರಿ ರಾಜೇಂದ್ರನೇ, ದಾರಿದ್ರ್ಯವನ್ನು ದಾನ ತೆಗೆದುಕೊಳ್ಳುತ್ತೇನೆಂದು ಪ್ರಮಾಣ ವಚನೆ ಮಾಡಿದನಲ್ಲ, ಏನು ಮಾಡುವುದು ಮಂತ್ರಿ? ರಾಜೇಂದ್ರನೇ, ಕರಭಾಷೆಯನ್ನು ಕೊಟ್ಟ ಮೇಲೆ ಅದರಂತೆ ನಡೆಯಬೇಕಲ್ಲವೇ? ನಿಜ ಮಂತ್ರಿ, ನಿನ್ನ ಮಾತು ಸತ್ಯ. ಅಯ್ಯ ದಾರಿದ್ರ್ಯನೇ, ಸ್ವಾಮಿ ನಿನ್ನ ದಾರಿದ್ರ್ಯವನ್ನು ನನಗೆ ಗಂಗೋದಕ ಸಹಿತ ಸಂಪೂರ್ಣವಾಗಿ ದಾರಿ ಎರೆದು ಕೊಡುವ ನಾವು. ಸ್ವಾಮಿ ಸ್ವಾಮಿ ಗಂಗೋದಕ ತರುವಷ್ಟು ಪಾತ್ರೆಯೋ ನನ್ನಲ್ಲಿ ಗತಿ ಇಲ್ಲವೋ ಸ್ವಾಮಿ. ಏನು? ಗಂಗೋದಕವನ್ನು ತರುವಷ್ಟು ಪಾತ್ರೆಯೂ ಕೂಡ ನಿನ್ನಲ್ಲಿ ಗತಿ ಇಲ್ಲವೇ? ಇಲ್ಲವೂ ಸ್ವಾಮಿ. ಹಾಗಾದರೆ ನೀನು ನಿನ್ನ ಜೀವನವನ್ನು ಹೇಗೆ ಸಾಗಿಸುತ್ತಿದ್ದೆ? ಸ್ವಾಮಿ, ಒಂದು ಮಣ್ಣಿನ ಕುಡಿಕೆ ಇತ್ತು, ಬರುವ ಹಾದಿಯಲ್ಲಿ ಮಕ್ಕಳು ಅದನ್ನ ಒಡೆದಾಕಿ ಬಿಟ್ಟರು. ಅಯ್ಯ ದಾರಿದ್ರ್ಯನೇ, ಸ್ವಾಮಿ ಬೇಡ ಮಂತ್ರಿ. ರಾಜೇಂದ್ರನೇ, ಅರಮನೆಯಿಂದ ಗಂಗೋದಕವನ್ನು ತರಿಸಿ ಈ ದಾರಿದ್ರ್ಯನ ಕೈಯಲ್ಲಿ ಕೊಡುವ ನಾವು. ಅಪ್ಪಣೆ ಯಾರಲ್ಲಿ? ನಮ್ಮ ಅರಮನೆಯಿಂದ ಗಂಗೋದಕವನ್ನು ತರತಕ್ಕದ್ದು. ಅಯ್ಯ ದಾರಿದ್ರ್ಯನೇ, ಸ್ವಾಮಿ ಗಂಗೋದಕವು ಸಿದ್ಧವಾಗಿರುವುದು ತೆಗೆದುಕೊಳ್ಳಿ. ಕೊಡುವರಾಗಿ ಸ್ವಾಮಿ, ಒಂದೇ ಮನಸ್ಸಿನಿಂದ ಎರಡು ಕರಗಳನ್ನು ಜೋಡಿಸಿ ನಿಲ್ಲುವರಾಗಿ. ಎನ್ನಯ ದಾರಿದ್ರ್ಯವಂ ನಿಮಗೆ ಸ್ವಾಮಿ, ನಿನ್ನ ದಾರಿದ್ರ್ಯವನ್ನು ಗಂಗೋದಕ ಸಹಿತ ಸಂಪೂರ್ಣವಾಗಿ ದಾರಿ ಎರೆದುಕೊಂಡಿರುವೆನು. ಮುಂದಿನ ವಿಚಾರವೇನು ತಿಳಿಸು. ಸ್ವಾಮಿ, ಮುಂದಿನ ಜೀವನವನ್ನು ಕಳೆಯಲು ನನ್ನಿಂದ ಸಾಧ್ಯವಿಲ್ಲವೂ ಸ್ವಾಮಿ. ಏನು? ನಿನ್ನ ಮುಂದಿನ ಜೀವನವನ್ನು ಕಳೆಯಲು ಸಾಧ್ಯವಿಲ್ಲವೇ? ಇಲ್ಲವೂ ಸ್ವಾಮಿ. ಎದುರ ಬೇಡ ಮಂತ್ರಿ. ರಾಜೇಂದ್ರನೇ, ಅರಮನೆಯಿಂದ ಪುಷ್ಪಾಂಡಕ ಫಲವನ್ನು ತರಿಸಿ ಈ ದಾರಿದ್ರ್ಯನ ಕೈಯಲ್ಲಿ ಕೊಡುವ ನಾವು. ಅಪ್ಪಣೆ ಯಾರಲ್ಲಿ? ನಮ್ಮ ಅರಮನೆಯಿಂದ ಪುಷ್ಪಾಂಡಕ ಫಲವನ್ನು ತರತಕ್ಕದ್ದು. ಅಯ್ಯ ದಾರಿದ್ರ್ಯನೇ, ಸ್ವಾಮಿ ಪುಷ್ಪಾಂಡಕ ಫಲವು ಸಿದ್ಧವಾಗಿರುವುದು ತೆಗೆದುಕೊಳ್ಳಿ. ಕೊಡುವರಾಗಿ. ಸ್ವಾಮಿ, ಇದರಲ್ಲಿ ಏನಿರುವುದು ಸ್ವಾಮಿ? ಅಯ್ಯ ದಾರಿದ್ರ್ಯ, ಇದರಲ್ಲಿ ಮುತ್ತು ರತ್ನಗಳೇ ತುಂಬಿರುವವು.
ಇದನ್ನು ಮಾರಿ ಅದರಿಂದ ಬರುವಂತಹ ಹಣದಿಂದ ನೀನು ಅಲ್ಲದೆ ನಿನ್ನ ಮಕ್ಕಳು ಸುಖದಿಂದ ಜೀವನವನ್ನು ಸಾಗಿಸುವರಾಗಿ. ಅಪ್ಪನೇ, ಆದರೆ ನಾವಿನ್ನು ಹೋಗಿ ಬರುತ್ತೇವೆ. ನಿಮಗೆ ಮಂಗಳವಾಗಲಿ, ಹೋಗಿ ಬನ್ನಿ. ಶನಿದೇವ ಪಾಮರದೊಳು ನಿನಗೆ ಶನಿದೇವ ಪಾಮರದೊಳು ನಿನಗೆ ರವಿಸುತ್ತಾರೆ ನಿನ್ನ ಮೈಮಯ ಅಳಿಯಲೇ ದೇವಾ ಸನಿದೇವ ರವಿಸುತ್ತಾರೆ ನಿನ್ನ ಮೈಮಯ ಸರಿದೇವ ಪಾಮರದೊಳು ನಿನಗೆ ತಂದೆಯು ನೀನೆ ತಾಯಿಯು ನೀನೆ ದೇವಾ ಸರಿದೇ ತಂದೆಯು ನೀನೆ ತಾಯಿಯು ನೀನೆ ಬಳಗವು ಎಲ್ಲವೂ ನೀನೆ ಬಂಧು ಬಳಗವು ಎಲ್ಲವೂ ನೀನೆ ಶನಿದೇವ ಪಾಮರದೊಳು ನಿನಗೆ ದೇವಾ ಶನಿದೇವ ಎನ್ನಯ ದಾರಿದ್ರ ಇಂದಿಗೆ ಕರಗಿಯೋ ದೇವಾ ಶನಿದೇವ ಹಿಂದಿಗೆ ಕರಗಿಯೋ ನಾ ಮಾಡಿದ ಪಾಪ ಹಿಂದಿಗೆ ನಾಲಾಗಿತ್ತು ದಾಮಿಯ ದಯೆಯಿಂದ ನಾದನಾದೆನು ಶನಿದೇವ ಪಾಮರದೊಳು ನಿನಗೆ ದೇವಾ ಶನಿದೇವ ಮಂತ್ರಿ ರಾಜೇಂದ್ರನೇ, ಆ ದಾರಿದ್ರ್ಯವನ್ನು ದಾನ ತೆಗೆದುಕೊಂಡಿದ್ದಾಯ್ತು. ಈ ದಾರಿದ್ರ್ಯ ಎಂಬ ಭಾಗವನ್ನು ನಾವು ಯಾರಿಂದ ತಿಳಿಯೋಣ? ರಾಜೇಂದ್ರನೇ, ನಮ್ಮ ಅರಮನೆಯಲ್ಲಿರುವ ಪುರೋಹಿತರಿಂದಲೇ ತಿಳಿಯಬಹುದಲ್ಲವೇ? ಹಾಗಾದರೆ ನಮ್ಮ ಅರಮನೆಯಿಂದ ಪುರೋಹಿತರನ್ನು ಬರಮಾಡುವನಾಗು ಮಂತ್ರಿ. ಪಣ ಯಾರಲ್ಲಿ ನಮ್ಮ ಅರಮನೆಯಿಂದ ಪುರೋಹಿತರನ್ನು ಬರ್ಮಾಡ್ತಕ್ಕದ್ದು? ಸವಿಯ ಪಾಯಸ ಓಡಿಗ ಸವಿಯ ಎಂದು ಭಕ್ತಿಸುವೆವು, ಹೊಗಳುವೆ ಹೊಗಳುವೆ ಓ ಲಾಡುಗಳ ಬಾಯಿ ನೀರು
ಏನ್ ಸ್ವಾಮಿ ಏ ಇರಪ್ಪ. ಎಲ್ಲ ಬಂದ್ಬಿಟ್ರಲ್ಲ ಕುಂಸಾಸ್ತ್ರಗಳು ಬರ್ತಾ ಇದಾರಾ? ಬರ್ತಾ ಇದಾರೆ ಕುಂಸಾಸ್ತ್ರಗಳು ಬರ್ತಾ ಇದಾರೆ. ಮಾತಾಡಲ್ಲ ಜಾಸ್ತಿ. ಮುದ್ದು ಬಿಗಿದ ಚೆಂಡಿನಂತೆ ಇರುವಲಾಡನೋ ಇರುವಲಾಡನೋ ನೂರ ತಿನ್ನುವೆ ಸೀರ ಕುಡಿಯುವೆ. ಆ ಮುದ್ದು ಬಿಗಿದ ಚೆಂಡಿನಂತೆ ಇರುವಲಾಡನೋ ಇರುವಲಾಡನೋ ನೂರ ತಿನ್ನುವೆ ಸೀರ ಕುಡಿಯುವೆ. ಅಪ್ಪಳ ಸಂಡಿಗೆ ಉಪ್ಪಿನಕಾಯಿ ದಪ್ಪ ದಪ್ಪಲಾಡುಂಡೆಗಳ ಅಪ್ಪಳ ಸಂಡಿಗೆ ಉಪ್ಪಿನಕಾಯಿ ದಪ್ಪ ದಪ್ಪಲಾಡುಂಡೆಗಳ ತಿನ್ನುವೆವೋ ತೇಗುವೆವೋ ತಿನ್ನುವೆವೋ ತೇಗುವೆವೋ ಎಪ್ಪತ್ತಾದರೆ ಸೇವಿಸುವೆ ಎಪ್ಪತ್ತಾದರೆ ಸೇವಿಸುವೆ. ಮುದ್ದು ಬಿಗಿದ ಚೆಂಡಿನಂತೆ ಇರುವಲಾಡನೋ ನೂರ ತಿನ್ನುವೆ ಸೀರ ಕುಡಿಯುವೆ. ಏನಪ್ಪ ಅಷ್ಟೊತ್ತಿಂದ ಲಾಡು ಪಾಯಸ ಅಂತ ಇದ್ದೀರಿ? ನೋಡು, ನಮ್ಮ ಮನೇಲಿ ಕೋಸಂಬರಿ ಪಾಯಸ ಕಾಯಿಸಿದ್ರು ಕಣೋ, ಜೊತೆಗೆ ದಪ್ ಲಾಡುಂಡೆ ಮಾಡಿದ್ರು. ತಿಂಗದ್ದು ಕಣ್ರೋ, ಬಾರ್ಸದ್ದು ಕಣ್ರೋ. ಸ್ವಾಮಿ ಅದಿರ್ಲಿ, ನಾವು ಯಾವ ಕಡೆ ದಯ ಮಾಡ್ತಾ ಇದ್ದೀರಾ? ನಿಮ್ಮ ಅಮ್ಮ ತೀರೋದ್ರೆ ಅಯ್ಯೋ ಪಾಪ. ಯಾಕೆ? ನಿಮ್ಮ ಅಮ್ಮನಿಗೂ ನನಗೂ ಭಾರಿ ದಿನದ ಕಲೆಕ್ಷನ್ ಇತ್ತು, ಅದಕ್ಕೆ. ಸ್ವಾಮಿ ಕಡೆ ದಯ ಮಾಡಿಸೋದು ಅಂದ ಪಂಚೆ ಕೇಳಿದ್ರ 120 ಬಣ್ಣ ಗ್ಯಾರಂಟಿ ಕೊಡಿಯಲ್ ಸಾವುಕಾರ ಅಂಗಡಿ ಕಣ. ಸ್ವಾಮಿ ನೀವಾದ್ರೂ ಕೇಳಿ, ಸ್ವಲ್ಪ ಜೋರ ಕೇಳಿ. ಸ್ವಾಮಿ ಯಾವ ಕಡೆ ದೈ ಪಾಲಿಸುದು ಅಂತ ಸೋದ್ರ ಮುಂಡೆದೆ ಒಳ್ಳೆ ಕಿಮಿ ತಮಟೆ ಕಿತ್ತಿ ಆರೋಗ್ಯ. ತಾವ್ಯಾವ ಕಡೆಗೆ ವೈದ್ಯ ಮಾಡಿಸ್ತೀರಿ? ನಾವು ರಾಜ್ಯಸಭೆಗೆ. ನಾವು ಆ ಕಡೆಗೆ ಹೋಗ್ತಾ ಇದೀವಿ. ನಿಮ್ಗೆ ಏನೇನ್ ಬರುತ್ತೆ? ತಮ್ಗೇನೇನ್ ಬರುತ್ತೆ? ಜ್ಯೋತಿಷ್ಯ, ಪಂಚಾಂಗ ಎಲ್ಲವೂ ಬರುತ್ತೆ. ಬಿಡ್ರ ನಿಮ್ಗೇನ್ ಬರುತ್ತೆ? ಮೂರಾದಿ ಮಣ್ಣು. ಏನ್ ಸ್ವಾಮಿ ಹಂಗಂದ್ರೆ? ಅದೇ ನಮ್ಮ ಮನೇಲಿ ಇದ್ದೀನಿ ನೋಡಿ ಸುಬ್ಬು, ಅದಕ್ಕೆ ಬರುತ್ತೆ. ಏನ್ ಸ್ವಾಮಿ? 4 ಜ್ವರ 3 ಮಲ್ಲಾಗ್ರು. ಸ್ವಾಮಿ ಹೋಗುದು ರಾಜ್ಯಸಭೆ. ಒಬ್ಬರಿಗೊಬ್ರು ವಿದ್ಯೆನ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಹೌದಾ? ಇದೇನ್ ಸ್ವಾಮಿ ಸುರೋಚ್ಕೊಂಡ್ರೆ ತಾಯಿನೂರ್ ಮುಂಡೆ ನಸೆ ತೀರೋಗ್ಬಿಟ್ಟಿತ್ತು. ಯಾವ ಸ್ವಾಮಿ? ತಾಯಿನೂರ್ ಉಂಡೆ ನಶೆ ಕಣ. ಸ್ವಲ್ಪ ಅಡಿಪೆಟ್ಟಿ ನಶೆ ಇತ್ತು. ಜಿಗಟು ತಿಕ್ಕಾಕಬೇಕು. ಎಲ್ಲಿಗೆ ಸ್ವಾಮಿ? ತಿಕ್ಬಿಟ್ಟು ಸೇವನೆ ಮಾಡ್ಬೇಕಂದಿ ಕಣ್ರು. ಸ್ವಲ್ಪ ಒಳ್ಳೆ ಬೆಣ್ಣೆ ಗಿಣ್ಣೆ ಹಾಕಿ ಮಾಡಿ. ಏನೋ ಬೆಣ್ಣೆ ಹಾಕಿ ಹೇಳಿದ್ರಿ ಏನ್ರು? ಅಯ್ಯೋ ಸೋದ್ರ ಮುಂಡದ ಬೆಣ್ಣೆ ಹಾಕೋಕ್ ಯಾಕೋ ಯೋಚನೆ ಮಾಡ್ತಿದೆ. ಹಾಕ್ತಿ ಸಿಮ್ಗಿರೋ. ಬೆಣ್ಣೆ ಹಾಕಿದ್ರೆ ಬೆಣ್ಣೆ ಹಾಕ್ತೀರಿ? ಒಳ್ಳೆ 7 ಗಂಟೆ ಕೇಳಿದ್ರು ಒಳ್ಳೆ ಮಸಾಣ ಕಾಗ್ದ ಬಡ್ಕಂದಂಗ ಕಾ 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 ಅಂತ ಬಡ್ಕತ್ತಿರಲ್ರು. ನೋಡು, ನಿನ್ನೆ ಹಿಂಗೆ ಲಾಳಂಕೆರೆ ಕಾವಲಿಯರ ಹತ್ರ ಹೋದ್ನಲ್ಲ, ಲಾಳಂಕೆರೆಗೆ ಹೋಗುವ ಗದ್ದೆ ಹತ್ರ ಹೋಗುವ ಅಂತ. ಅಲ್ಲಿ ಪರಮಾತ್ಮಪ್ಪ ಬಂದಿದ್ದ. ಆ ಪರಮಾತ್ಮಪ್ಪ ಬಂದ ನಮ್ ಗದ್ದೆ ಹತ್ರ ಹಂಗೆ ಎಮ್ಮನ ಹೊಸನ್ನು ಒಟ್ಕೊಂಡು ಏನೋ ಅಪ್ಪುಪ್ರಗ್ ಬಂದವರಲ್ಲ ಹೆಂಗ ಮೇಯಿಸ್ಕೋಲಿ ಅಂತ ನಾನು ಸುಮ್ಮನೆ ಕೂತಿದ್ದೆ. ಏನ್ ಸ್ವಾಮಿ ಸುಮ್ನೆ ಕೂತಿದ್ದೀರಲ್ಲ ಅಂತ ಮಾತಾಡ್ಸ್ಕ ದಂಡಕ್ಕೆ ಬಂದ್ರೆ ಅವರೇ ಮಾತಾಡ್ಸಿದ್ರು. ಬನ್ನಪ್ಪ ಬಿಸಿಲು ತಾಪ ನೋಡು, ಸುಮ್ನೆ ಕುಂತ್ಕೊಂಡೆ ಬನ್ನಿ ಅನ್ಬಿಟ್ಟು ಕರ್ಕೊಂಡು ನಾನು ಮಾತಾಡ್ಕೊಂಡು ಎಮ್ಮೆನೋ ಒಟ್ಕೊಂಡು ಹಸನು ಒಟ್ಕೊಂಡು ಅವ್ರು ಕಡೆ ಹೋದ ಕಣ ಲಾಳಿಂಕೆರೆಗೆ. ಅಷ್ಟು ಸ್ವಲ್ಪ ಬಿಸಿಲು ನೆತ್ತಿಗೆ ಏರ್ತು. ಅವ್ರು ಮಾತಾಡ್ಕೊಂಡು ನಾವು ನೋಡಿದರೆ ಇಲ್ಲ ಮಾತು ಸಂದಿಲಿ ಹೊತ್ತನ್ ಕೂದ್ರು ಅನ್ನುವಂಗ ನಾವು ಮಾತಾಡ್ಕೊಂಡು ಕರ್ಕೊಂಡದೆ ಅವ್ರ ಮನೆ ಹತ್ರ ಹೋದೆ. ಏನ್ ಸ್ವಾಮಿ ಅಪ್ರೂಪಕ್ಕೆ ಬಂದಿದೀವಿ ಬ್ರಾಹ್ಮಣರು ಒಬ್ರು ನಿಮ್ಮ ಮನೆ ಹತ್ರ, ಸ್ವಲ್ಪ ಬಿಸಿಲು ತಾಪ ಜಾಸ್ತಿ ಆಗದೆ ದಾವ ರೀತಿ ಅದ ಮಜ್ಜಿಗೆ ಕೊಡ್ಸಿ ಅಂತ. ಆ ಪುಣ್ಯಾತ್ಮ ಅವ್ರ ಮನೆಯವ್ರಿಗೆ ಹೇಳಿದ್ರು, ನೋಡಮ್ಮ ಮೊತ್ತಳಿಂದ ಪುರೋಯ್ತು ಅಪ್ರೂಪಕ್ಕೆ ನಮ್ಮ ಊರಿಗೆ ಬಂದವ್ರೆ, ಅವ್ರಿಗೊಂದು ಲೋಟ ಮಜ್ಜಿಗೆ ತಂದು ಕೊಡವ ಅಂದ. ಅವ್ರೊಂದು ಚೊಮ್ನೆ ಕೊಟ್ಟಿರ್ಬೇಕು. ಆ ಪುಣ್ಯಾತ್ಗತಿ ಹಂಗ ಅನ್ನೋದೇ ತಡವಾಗಿತ್ತು ಕಣೋ. ದಪ್ಪ ಆಗಿರೋ ಚೊಮ್ಗೆ ತಕ ಬಂದ್ಬಿಟ್ಲು. ಅಬ್ಬಬ್ಬಬ್ಬ ನನ್ಗೂ ಬಿಸಿಲು ತಾಪ ಜಾಸ್ತಿ ಆಗಿತ್ತು, ಬಾಯಾರಿಕೆ ಜಾಸ್ತಿ.
ಕೊಟ್ಟ ತಕ್ಷಣ ಗಟ 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 ಅಂತ ಕುಡ್ದೆ ಕಣ. ಅದಕ್ಕೆ ಈ ಮಟ್ಟಕ್ಕಿರೋದು. ಹ್ಞೂ ಕಣ. ಹಾ. ಮಜ್ಜಿಗೆ ಕುಡ್ದಾಯ್ತು. ಹಾ. ಇನ್ಯಾಕಪ್ಪ ಬಂದಾರಿ ಸೋಂಕಿಲ್ಲ ಅನ್ನೋಂಗೆ ಬರೀ ಕೈಲಿ ಹೋಗ್ಬಾರ್ದು ಅಂದ್ಬಿಟ್ಟು ಹಾ. ಒಂದ್ ಪ್ಲಾನ್ ಮಾಡ್ದಿ ಕಣ. ಮಾಡ್ದೆ ಕಣ. ನೋಡ್ರಿ ಸ್ವಾಮಿ, ಸ್ವಲ್ಪ ನಶೆಗೆ ಬೆಣ್ಣೆ ಬೇಕಿತ್ತು. ನಿಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಸ್ವಲ್ಪ ಬೆಣ್ಣೆ ಕೊಡ್ಸಿ ಅಂದೆ. ನೋಡಮ್ಮ, ಅಪ್ಪುಪುರಕ್ಕೆ ಬಂದು ಬ್ರಾಹ್ಮಣರು ಬೆಣ್ಣೆ ಕೇಳ್ತಾರ, ಒಂದ್ ಸ್ವಲ್ಪ ಕೊಡಮ್ಮ ಅಂದ್ರು. ಹಂಗ ಅನ್ನೋದೇ ತಡಕಣ ಆ ಪುಣ್ಯ ಆತ್ಗಿತ್ತಿ. ಬೆಣ್ಣೆ ಗಡ್ಗೆಗೆ ಕೈ ಹಾಕ್ಬಿಡುತ್ತೆ, ಒಂದ್ ಉಂಡೆ ತಕೊಂಡು ಉಳ್ಳಿಸ್ಕ ಬರ್ತಾ ಇದ್ರ ಆ ಬೆಣ್ಣೆ ಉಂಡೆ ನೋಡ್ಬಿಟ್ಟು ನನ್ನ ಬಾಯ್ಲಿ ಚೊರ್ರು ಅಂತ ನೀರು ಸೋರ್ದೋಯ್ತು ಕೊಡ. ಸಾಕ್ 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 ಸಾಕ್. ಆ ಬೆಣ್ಣೆ ಉಂಡೆ ಕೈಲಿ ಈಸ್ಕೊಂಡು ನಾನು ಇನ್ಯಾಕಪ್ಪ ಮತ್ತೊಳಿಗೆ ನಾವು ಹೋಗೋದು ಟೈಮ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಬತ್ತಾ ಇದ್ದೆ ಕಣ. ಮೆತ್ಕ ಕುಂಟ್ಕಂದ್ ದಸಿಕಂದ್ ಬತ್ತಾ ಇದ್ದೆ. ಬಿಸಿಲು ತಾಪ ಜಾಸ್ತಿ ಆಯ್ತು ನೋಡು. ಅಲ್ಲಿ ಬಂದು ಆ ಕಾಲುವೇರಿ ಈಗ ಹೊಸ್ತಾ ಕಟ್ರಲ್ಲ ಸೇತುವೆ, ಅಲ್ಲಿ ಬಂದು ನೋಡ್ತೀನಿ ಈ ಬೆಳ್ಳೆಡಲಿ ತೊಟ್ಟನ್ ಕರ್ಗಿ ತೊಟ್ಟ ಅದೇ ಬೆಳಗ್ಗೆ ಇದಕ್ಕೊಂದ್ ಪ್ಲಾನ್ ಏನಿದ್ರು ಮತ್ತಳ್ಳಿ ಗಂಟೆ ತಲುಪುದಿಲ್ಲ ಅನ್ಬಿಟ್ಟು ಒಂದ್ ಪ್ಲಾನ್ ಮಾಡ್ದಿ ಕಣ. ಬೆಣ್ಣೆ ಸಣ್ಣ ಗುಂಡೆ ಕಟ್ತೆ ಕಣ. ಕಟ್ಬಿಟ್ಟು ನೋಡು ಇದು ತಂಪ ಜಾಗ ಅನ್ಬಿಟ್ಟು ಸಣ್ಣ ಗುಂಡೆ ಕಟ್ಟದ್ದು, ಇಲ್ಲಿ ಮಡಗದ್ದ, ಈ ದೊಣ್ಣೆ ತಕ ತಿಮ್ದಿದ್ದಾರೆ ಬಿಡಿ. ಸಣ್ಣ ಗುಂಡೆ ಕಟ್ಟದ್ದ, ಇಲ್ಲಿ ಮಡಗದ್ದ, ಈ ದೊಣ್ಣೆ ತಕ ತಿಮ್ದ. ಇಷ್ಟಪ್ಪ ಬೆಣ್ಣೆ ಉಂಡೆನೋ ಇಲ್ಲಿ ಇಟ್ಟಿದ್ದೀನಿ ಕಣ. ಈಗ ನೀವ್ ಹೇಳಿದಿರಲ್ಲ ನೋಡು, ಕರ್ದಾಕ್ತಾ ಇದ್ದೀನಿ ಶಿಮ್ಗೆ. ಇದು ಒಳ್ಳು, ಇದು ಕಬ್ಬಣದ ಕುಂಡ. ಚೆನ್ನಾಗಿ ಮಿಠಾಯಿಸ್ಬೇಕಂಡ್ರು. ತಗೊಳ್ರ ಕೊಡಿ ಸ್ವಾಮಿ ಲೋಸಿಯ. ಇಡ್ರಿ, ನಿಮ್ಗಿಲ್ಲ ಅನ್ನೋ ಕಾಯ್ದಿದೆ. ಇನ್ನು ಮುಂದೆ ಬರ್ಬೇಕಾದದ್ದು ಕೂಸು. ಸ್ವಾಮಿ ನಸ್ಯನ ಕೊಟ್ಬಿಡ್ರಿ, ಇವ್ರು ಸೇವನೆ ಮಾಡೋದು ಹೆಂಗೆ? ನಿಮ್ ತಲೆ, ಅಯ್ಯೋ ಶಿವ, ನಿಮ್ ಪಿಂಡ ಮೂರು ಮುಕ್ಕಾಲು ಏಸಕ್ಕೂ ಬರಲ್ಲ, ಮೂಸಕ್ಕೂ ಬರಲ್ಲ. ಆತರ ಇಂದ್ಕೊಂದ್ ಕಾಲು ಮುಂದ್ಕೊಂದ್ ಕಾಲು. ನೋಡೋ, ಇದು ಅಡಿ ಪೆಟ್ಟಿ ನಶೆ, ಭಾರಿ ಸ್ಟ್ರಾಂಗು. ಟೀನ್ ಬರುತ್ತೆ ನೋಡೋ, ಹೊಲು ಹಿಡಿಕೆ ಕಂಡ್ರ. ಸರಿ ಸ್ವಾಮಿ. ಬ್ರಾಹ್ಮಣೋತ್ತಮರಿಗೆ ನಮಸ್ಕರಿಸುವನು. ಬ್ರಾಹ್ಮಣೋತ್ತಮರೇ, ಈ ಮಣಿಪೆಟ್ಟಿಗಳನ್ನು ಅಲಂಕರಿಸುವರಾಗಿ. ಶುಭಮಸ್ತು. ಪುರೋಹಿತರೇ, ರಾಜೇಂದ್ರನೇ, ತಮ್ಮಲ್ಲಿ ಜ್ಯೋತಿಷ್ಯ ಪಂಚಾಂಗದ ಭಾಗವನ್ನು ಯಾರು ಹೆಚ್ಚಾಗಿ ಅಭ್ಯಾಸ ಮಾಡಿರುವಿರಿ? ರಾಜೇಂದ್ರನೇ, ಜ್ಯೋತಿಷ್ಯ ಪಂಚಾಂಗದ ಭಾಗವನ್ನ ಇವರೆಲ್ಲರಿಗಿಂತಲೂ ನಾನೇ ಹೆಚ್ಚಾಗಿ ಅಭ್ಯಾಸ ಮಾಡಿರೋನು ರಾಜೇಂದ್ರನೇ. ಹಾಗಾದರೆ ದಾರಿದ್ರ್ಯ ಎಂಬ ಭಾಗವು ಯಾವ ರೀತಿಯಿಂದ ಬರುವುದು ಎಂಬುದನ್ನ ನನಗೆ ಸಾಂಗವಾಗಿ ತಿಳಿಸಿಕೊಡಬೇಕೆಂದು ಇಗೋ ಕರಮುಗಿದು ಬೇಡಿಕೊಳ್ಳುವೆನು. ರಾಜೇಂದ್ರನೇ, ಗ್ರಹಗತಿಗಳು ಕೆಟ್ಟೋದ ಮನುಷ್ಯನಿಗೆ ಉಣ್ಣಲು ಅನ್ನವಿಲ್ಲದೆ, ಒದೆಯಲು ಬಟ್ಟೆ ಇಲ್ಲದೆ ನಾನಾ ರೀತಿ ಅಲೆದಾಡಿದರೆ ಆತನನ್ನ ದಾರಿದ್ರ ಎಂದು ಕರೆಯುವರು ಮಹಾಪ್ರಭು. ಮಂತ್ರಿ ರಾಜೇಂದ್ರನೇ, ಆ ದಾರಿದ್ರ್ಯವನ್ನು ಹೇಳಿದ ಮಾತಿಗೂ ಈ ಪುರೋಹಿತರು ಹೇಳ್ತಿರೋ ಮಾತಿಗೂ ಸರಿ ಹೋಯ್ತಲ್ಲವೇ? ಸಮನಾಯ್ತು ರಾಜೇಂದ್ರನೇ. ಪುರೋಹಿತರೇ, ರಾಜೇಂದ್ರನೇ,
ದಾರಿದ್ರ್ಯ ಎಂಬ ಭಾಗವು ಸಂಪೂರ್ಣವಾಗಿ ಅಳಿಸಿ ಹೋಗಿ ಪುನಃ ಐಶ್ವರ್ಯವಂತವನಾಗುವುದಕ್ಕೆ ಏನು ಮಾಡಬೇಕು? ರಾಜೇಂದ್ರನೇ, ಆ 9 ನವಗ್ರಹಗಳನ್ನ ಸದ್ಭಕ್ತಿಯಿಂದ ಪೂಜಿಸಬೇಕು ರಾಜೇಂದ್ರನೇ. ಏನು? ಆ 9 ನವಗ್ರಹಗಳನ್ನ ಪೂಜೆ ಮಾಡಿದ್ದಲ್ಲಿ ದಾರಿದ್ರ್ಯ ಎಂಬ ಭಾಗವು ಸಂಪೂರ್ಣವಾಗಿ ಅಳಿಸಿ ಹೋಗಿ ಪುನಃ ಐಶ್ವರ್ಯವಂತನಾಗುವುದಕ್ಕೆ ಸ್ವಲ್ಪ ಸಂಶಯವಿಲ್ಲವೇ? ಸ್ವಲ್ಪವೂ ಸಂಶಯವಿಲ್ಲವೂ ರಾಜೇಂದ್ರನೇ. ಹಾಗಾದರೆ ಆ 9 ನವಗ್ರಹಗಳನ್ನು ಪೂಜೆ ಮಾಡಲು ನಾನು ಇಷ್ಟವುಳ್ಳವನಾಗಿರುವನು. ಒಬ್ಬೊಬ್ಬರಾಗಿ ಒಂದೊಂದು ಗ್ರಹದ ಮಹಿಮೆಯನ್ನು ತಿಳಿಸಿಕೊಡಬೇಕೆಂದು ಇಗೋ ಕರಮುಗಿದು ಬೇಡಿಕೊಳ್ಳುವೆನು. ರಾಜೇಂದ್ರನೇ, ಅರಮನೆಯಿಂದ ಪೂಜಾ ಸಾಮಗ್ರಿಗಳನ್ನು ಹಾಗೂ ಅರ್ಚಕರನ್ನು ಕರೆಸಿಕೊಡಿ. ಮಂತ್ರಿ, ರಾಜೇಂದ್ರನೇ, ಅರಮನೆಯಿಂದ ಪೂಜಾ ಸಾಮಗ್ರಿಗಳು ಹಾಗೂ ಅರ್ಚಕರನ್ನು ಬರಮಾಡುವನಾಗು. ಮಂತ್ರಿ, ಯಾರಲ್ಲಿ ನಮ್ಮ ಅರಮನೆಯಿಂದ ಪೂಜಾ ಸಾಮಗ್ರಿಗಳು ಅರ್ಚಕರನ್ನು ಬರಮಾಡ್ತಕ್ಕಂಥ ಪುರೋಹಿತರೇ, ರಾಜೇಂದ್ರನೇ, ತಮ್ಮಲ್ಲಿ ಜ್ಯೋತಿಷ್ಯ ಪಂಚಾಂಗದ ಭಾಗವನ್ನು ಯಾರು ಹೆಚ್ಚಾಗಿ ಅಭ್ಯಾಸ ಮಾಡಿರುವಿರಿ? ರಾಜೇಂದ್ರನೇ, ಜ್ಯೋತಿಷ್ಯ ಪಂಚಾಂಗದ ಭಾಗವನ್ನ ಇವರೆಲ್ಲರಿಗಿಂತಲೂ ನಾನೇ ಹೆಚ್ಚಾಗಿ ಅಭ್ಯಾಸ ಮಾಡಿರೋನು ರಾಜೇಂದ್ರನೇ. ಹಾಗಾದರೆ ದಾರಿದ್ರ್ಯ ಎಂಬ ಭಾಗವು ಯಾವ ರೀತಿಯಿಂದ ಬರುವುದು ಎಂಬುದನ್ನ ನನಗೆ ಸಾಂಗವಾಗಿ ತಿಳಿಸಿಕೊಡಬೇಕೆಂದು ಇಗೋ ಕರಮುಗಿದು ಬೇಡಿಕೊಳ್ಳುವೆನು. ರಾಜೇಂದ್ರನೇ, ಗ್ರಹಗತಿಗಳು ಕೆಟ್ಟೋದ ಮನುಷ್ಯನಿಗೆ ಉಣ್ಣಲು ಅನ್ನವಿಲ್ಲದೆ ಒದೆಯಲು ಬಟ್ಟೆ ಇಲ್ಲದೆ ನಾನಾ ರೀತಿ ಅಲೆದಾಡಿದರೆ ಆತನನ್ನ ದಾರಿದ್ರ್ಯ ಎಂದು ಕರೆಯುವರು ಮಹಾಪ್ರಭು. ಮಂತ್ರಿ, ರಾಜೇಂದ್ರನೇ, ಆ ದಾರಿದ್ರ್ಯವನ್ನು ಹೇಳಿದ ಮಾತಿಗೂ ಈ ಪುರೋಹಿತರು ಹೇಳ್ತಿರೋ ಮಾತಿಗೂ ಸರಿ ಹೋಯ್ತಲ್ಲವೇ? ಸಮನಾಯ್ತು ರಾಜೇಂದ್ರನೇ. ಪುರೋಹಿತರೇ, ರಾಜೇಂದ್ರನೇ, ದಾರಿದ್ರ್ಯ ಎಂಬ ಭಾಗವು ಸಂಪೂರ್ಣವಾಗಿ ಅಳಿಸಿ ಹೋಗಿ ಪುನಃ ಐಶ್ವರ್ಯವಂತವನಾಗುವುದಕ್ಕೆ ಏನು ಮಾಡಬೇಕು? ರಾಜೇಂದ್ರನೇ, ಆ 9 ನವಗ್ರಹಗಳನ್ನ ಸದ್ಭಕ್ತಿಯಿಂದ ಪೂಜಿಸಬೇಕು ರಾಜೇಂದ್ರನೇ. ಏನು? ಆ 9 ನವಗ್ರಹಗಳನ್ನ ಪೂಜೆ ಮಾಡಿದ್ದಲ್ಲಿ ದಾರಿದ್ರ್ಯ ಎಂಬ ಭಾಗವು ಸಂಪೂರ್ಣವಾಗಿ ಅಳಿಸಿ ಹೋಗಿ ಪುನಃ ಐಶ್ವರ್ಯವಂತನಾಗುವುದಕ್ಕೆ ಸ್ವಲ್ಪ ಸಂಶಯವಿಲ್ಲವೇ? ಸ್ವಲ್ಪವೂ ಸಂಶಯವಿಲ್ಲವೂ ರಾಜೇಂದ್ರನೇ. ಹಾಗಾದರೆ ಆ 9 ನವಗ್ರಹಗಳನ್ನು ಪೂಜೆ ಮಾಡಲು ನಾನು ಇಷ್ಟವುಳ್ಳವನಾಗಿರುವನು. ಒಬ್ಬೊಬ್ಬರಾಗಿ ಒಂದೊಂದು ಗ್ರಹದ ಮಹಿಮೆಯನ್ನು ತಿಳಿಸಿಕೊಡಬೇಕೆಂದು ಇಗೋ ಕರಮುಗಿದು ಬೇಡಿಕೊಳ್ಳುವೆನು. ರಾಜೇಂದ್ರನೇ, ಅರಮನೆಯಿಂದ ಪೂಜಾ ಸಾಮಗ್ರಿಗಳನ್ನು ಹಾಗೂ ಅರ್ಚಕರನ್ನು ಕರೆಸಿಕೊಡಿ. ಮಂತ್ರಿ, ರಾಜೇಂದ್ರನೇ, ಅರಮನೆಯಿಂದ ಪೂಜಾ ಸಾಮಗ್ರಿಗಳು ಹಾಗೂ ಅರ್ಚಕರನ್ನು ಬರಮಾಡುವನಾಗು. ಮಂತ್ರಿ, ಯಾರಲ್ಲಿ ನಮ್ಮ ಅರಮನೆಯಿಂದ ಪೂಜಾ ಸಾಮಗ್ರಿಗಳು ಅರ್ಚಕರನ್ನು ಬರಮಾಡ್ತಕ್ಕಂಥ ಪೂಜಾ ಸಾಮಗ್ರಿಗಳು ಸಿದ್ಧ ಇರುವುದು, ಅರ್ಚಕರು ಬಂದಿರುವರು. ಪುರೋಹಿತರೇ, ರಾಜೇಂದ್ರನೇ, ಪೂಜಾ ಸಾಮಗ್ರಿಗಳು ಸಿದ್ಧವಾಗಿರುವು, ಅರ್ಚಕರು ಬಂದಿರುವರು. ಒಬ್ಬೊಬ್ಬರಾಗಿ ಒಂದೊಂದು ಗ್ರಹದ ಮಹಿಮೆಯನ್ನು ತಿಳಿಸಿಕೊಡಬೇಕೆಂದು ಇಗೋ ಕರಮುಗಿದು ಬೇಡಿಕೊಳ್ಳುವೆನು. ರಾಜೇಂದ್ರನೇ, ಮೊದಲಿಗೆ ಸೂರ್ಯದೇವರನ್ನ ಸದ್ಭಕ್ತಿಯಿಂದ ಪೂಜಿಸೋಣ. ಆಗಬಹುದು. ಮೊದಲನೇ ವಾರ ಭಾನುವಾರ ಸೂರ್ಯ ದೇವರಿ ನಮಸ್ಕಾರ, ಸೂರ್ಯ ದೇವರಿ ನಮಸ್ಕಾರ, ನಮ ಸೂರ್ಯ ದೇವರಿ ನಮಸ್ಕಾರ. ಮೊದಲನೇ ವಾರ ಭಾನುವಾರ ಸೂರ್ಯ ದೇವರಿ ನಮಸ್ಕಾರ, ಸೂರ್ಯ ದೇವರಿ ನಮಸ್ಕಾರ, ನಮ ಸೂರ್ಯ ದೇವರಿ ನಮಸ್ಕಾರ. ಸೂರ್ಯದೇವರ ಪಾದಕ್ಕೆ ಗೋವಿಂದ, ಸೂರ್ಯದೇವರ ಪಾದಕ್ಕೆ ಗೋವಿಂದ, ಸೂರ್ಯದೇವರ ಪಾದಕ್ಕೆ ಗೋವಿಂದ. ಪುರೋಹಿತರೇ, ರಾಜೇಂದ್ರರೇ, ಸೂರ್ಯ ಎಂಬ ಗ್ರಹವನ್ನು ಸದ್ಭಕ್ತಿಯಿಂದ ಹಾಗೂ ಭಯಭಕ್ತಿಯಿಂದ ಪೂಜಿಸಿರುವೆನು. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿಕೊಡಬೇಕೆಂದು ಇಗೋ ಕರಮುಗಿದು ಬೇಡಿಕೊಳ್ಳುವೆನು. ರಾಜೇಂದ್ರರೇ, ಸೂರ್ಯಗ್ರಹಕ್ಕಿಂತಲೂ ಚಂದ್ರಗ್ರಹವು ಬಹಳ ಶ್ರೇಷ್ಠವಾದುದು.
ಆ ದೇವರನ್ನ ಸದ್ಭಕ್ತಿಯಿಂದ ಹಾಗೂ ವಿನಯದಿಂದ ಪೂಜೆ ಮಾಡುವರಾಗಿ. ಆಗಬಹುದು. ಎರಡನೇ ವಾರ ಸೋಮವಾರ ಚಂದ್ರ ದೇವರಿಗೆ ನಮಸ್ಕಾರ, ಚಂದ್ರ ದೇವರಿಗೆ ನಮಸ್ಕಾರ, ನಮ್ಮ ಚಂದ್ರ ದೇವರಿಗೆ ನಮಸ್ಕಾರ. ಎರಡನೇ ವಾರ ಸೋಮವಾರ ಚಂದ್ರ ದೇವರಿಗೆ ನಮಸ್ಕಾರ, ಚಂದ್ರ ದೇವರಿಗೆ ನಮಸ್ಕಾರ, ನಮ್ಮ ಚಂದ್ರ ದೇವರಿಗೆ ನಮಸ್ಕಾರ. ಹೋಯ್ತ್ರಿ. ಚಂದ್ರ ಎಂಬ ಗ್ರಹವನ್ನು ಚಂದದಿಂದ ಹಾಗೂ ವಿನಯದಿಂದ ಪೂಜಿಸಿರುವೆನು. ರಾಜೇಂದ್ರರೇ, ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿಕೊಡಬೇಕೆಂದು ಈಗೋ ಕರಮುಗಿದು ಬೇಡಿಕೊಳ್ಳುವೆನು. ರಾಜೇಂದ್ರರೇ, ಚಂದ್ರನಿಗಿಂತ ಮಂಗಳ ಗ್ರಹ ಶ್ರೇಷ್ಠವಾದದ್ದು. ಅವರನ್ನು ಸದ್ಭಕ್ತಿಯಿಂದ ಪೂಜೆಯನ್ನು ಮಾಡುವರಾಗಿ. ಆಗಬಹುದು. ಮೂರನೇ ವಾರ ಮಂಗಳವಾರ ಮಂಗಳ ದೇವರಿಗೆ ನಮಸ್ಕಾರ, ಮಂಗಳ ದೇವರಿಗೆ ನಮಸ್ಕಾರ, ನಮ್ಮ ಮಂಗಳ ದೇವರಿಗೆ ನಮಸ್ಕಾರ. ಮೂರನೇ ವಾರ ಮಂಗಳವಾರ ಮಂಗಳ ದೇವರಿಗೆ ನಮಸ್ಕಾರ, ಮಂಗಳ ದೇವರಿಗೆ ನಮಸ್ಕಾರ, ನಮ್ಮ ಮಂಗಳ ದೇವರಿಗೆ ನಮಸ್ಕಾರ. ಪುರೋಹಿತರೇ, ರಾಜೇಂದ್ರನೇ, ಮಂಗಳ ಎಂಬ ಗ್ರಹವನ್ನು ಭಯಭಕ್ತಿಯಿಂದ ಹಾಗೂ ವಿನಯದಿಂದ ಪೂಜಿಸಿರುವೆನು. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿಕೊಡಬೇಕೆಂದು ಈಗೋ ಕರಮುಗಿದು ಬೇಡಿಕೊಳ್ಳುವೆನು. ರಾಜೇಂದ್ರನೇ, ಮಂಗಳ ದೇವರಿಗಿಂತಲೂ ಬುಧ ದೇವರು ಶ್ರೇಷ್ಠವಾದವರು. ಅವರನ್ನು ಸದ್ಭಕ್ತಿಯಿಂದ ವಿನಯದಿಂದ ಪೂಜೆಯನ್ನು ಮಾಡುವರಾಗಿ. ಆಗಬಹುದು. ನಾಲ್ಕನೇ ವಾರ ಬುಧವಾರ ಬುಧದೇವರಿಗೆ ನಮಸ್ಕಾರ, ಬುಧದೇವರಿಗೆ ನಮಸ್ಕಾರ, ನಮ್ಮ ಬುಧದೇವರಿಗೆ ನಮಸ್ಕಾರ. ನಾಲ್ಕನೇ ವಾರ ಬುಧವಾರ ಬುಧದೇವರಿಗೆ ನಮಸ್ಕಾರ, ಬುಧದೇವರಿಗೆ ನಮಸ್ಕಾರ, ನಮ್ಮ ಬುಧದೇವರಿಗೆ ನಮಸ್ಕಾರ. ದೇವರ ಪಾದಕ್ಕೆ ಗೋವಿಂದ, ಗೋವಿಂದ, ದೇವರ ಪಾದಕ್ಕೆ ಗೋವಿಂದ, ದೇವರ ಪಾದಕ್ಕೆ ಗೋವಿಂದ. ಪುರೋಹಿತರೇ, ರಾಜೇಂದ್ರನೇ, ಬುಧ ಎಂಬ ಗ್ರಹವನ್ನು ಬುದ್ಧಿಶಕ್ತಿಯಿಂದ ಹಾಗೂ ಭಯಭಕ್ತಿಯಿಂದ ಪೂಜಿಸಿರುವೆನು. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿಕೊಡಬೇಕೆಂದು ಈಗೋ ಕರಮುಗಿದು ಬೇಡಿಕೊಳ್ಳುವನು. ರಾಜೇಂದ್ರನೇ, ಬುಧ ದೇವರಿಗಿಂತಲೂ ಗುರುದೇವನೇ ಬಹಳ ಶ್ರೇಷ್ಠವಾದವನು. ಆತನನ್ನು ಬಹಳ ಸದ್ಭಕ್ತಿಯಿಂದ ಪೂಜೆಯನ್ನು ಮಾಡುವರಾಗಿ. ಆಗಬಹುದು. ಐದನೇ ವಾರ ಗುರುವಾರ ಗುರುದೇವರಿಗೆ ನಮಸ್ಕಾರ, ಗುರುದೇವರಿಗೆ ನಮಸ್ಕಾರ, ನಮ್ಮ ಗುರುಗಳ ಪಾದಕ್ಕೆ ನಮಸ್ಕಾರ. ಐದನೇ ವಾರ ಗುರುವಾರ ಗುರುದೇವರಿಗೆ ನಮಸ್ಕಾರ, ಗುರುದೇವರಿಗೆ ನಮಸ್ಕಾರ, ನಮ್ಮ ಗುರುಗಳ ಪಾದಕ್ಕೆ ನಮಸ್ಕಾರ. ದೇವರ ಪಾದಕ್ಕೆ ಗೋವಿಂದ, ದೇವರ ಪಾದಕ್ಕೆ ಗೋವಿಂದ, ದೇವರ ಪಾದಕ್ಕೆ ಗೋವಿಂದ. ಪುರೋಹಿತರೇ, ರಾಜೇಂದ್ರನೇ, ಗುರು ಎಂಬ ಗ್ರಹವನ್ನು ಗುರುಭಕ್ತಿಯಿಂದ ಹಾಗೂ ಭಯಭಕ್ತಿಯಿಂದ ಪೂಜಿಸಿರುವೆನು. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿಕೊಡಬೇಕೆಂದು ಈಗೋ ಕರಮುಗಿದು ಬೇಡಿಕೊಳ್ಳುವೆನು. ರಾಜೇಂದ್ರನೇ, ಗುರುದೇವರಿಗಿಂತಲೂ ಶುಕ್ರದೇವರು ಬಹಳ ಶ್ರೇಷ್ಠವಾದವರು. ಅವರನ್ನು ಸದ್ಭಕ್ತಿಯಿಂದ ಭಯಭಕ್ತಿಯಿಂದ ಪೂಜೆಯನ್ನು ಮಾಡಿ. ಆಗಬಹುದು. ಆರನೇ ವಾರ ಶುಕ್ರವಾರ ಶುಕ್ರ ದೇವರಿಗೆ ನಮಸ್ಕಾರ, ಶುಕ್ರ
ದೇವರಿಗೆ ನಮಸ್ಕಾರ, ನಮ್ಮ ಶುಕ್ರ ದೇವರಿಗೆ ನಮಸ್ಕಾರ. 6ನೇ ವಾರ ಶುಕ್ರವಾರ, ಶುಕ್ರ ದೇವರಿಗೆ ನಮಸ್ಕಾರ, ಶುಕ್ರ ದೇವರಿಗೆ ನಮಸ್ಕಾರ, ನಮ್ಮ ಶುಕ್ರ ದೇವರಿಗೆ ನಮಸ್ಕಾರ. ದೇವರ ಪಾದಕ್ಕೆ ಗೋವಿಂದ, ಗೋವಿಂದ ದೇವರ ಪಾದಕ್ಕೆ ಗೋವಿಂದ, ಗೋವಿಂದ ದೇವರ ಪಾದಕ್ಕೆ ಗೋವಿಂದ. ಗೋವಿಂದ. ಪುರೋಹಿತರೇ, ರಾಜೇಂದ್ರನೇ, ಶುಕ್ರ ಎಂಬ ಗ್ರಹವನ್ನು ಸುಖದಿಂದ ಹಾಗೂ ಸದ್ಭಕ್ತಿಯಿಂದ ಪೂಜಿಸಿರುವೆನು. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿಕೊಡಬೇಕೆಂದು ಹೀಗೋ ಕರಮುಗಿದು ಬೇಡಿಕೊಳ್ಳುವೆನು. ರಾಜೇಂದ್ರನೇ, ಶುಕ್ರದೇವರಿಗಿಂತ ರಾವು ಕೇತುಗಳೇ ಬಹಳ ಬಲಿಷ್ಠರು. ಅವರನ್ನು ಸದ್ಭಕ್ತಿಯಿಂದ ಪೂಜೆಯನ್ನು ಮಾಡುವರಾಗಿ ಆಗಬಹುದು. ರಾವು ಕೇತುಗಳ ಪಾದಕ್ಕೆ ಗೋವಿಂದ, ರಾವು ಕೇತುಗಳ ಪಾದಕ್ಕೆ ಗೋವಿಂದ, ರಾವು ಕೇತುಗಳ ಪಾದಕ್ಕೆ ಗೋವಿಂದ. ಪುರೋಹಿತರೇ, ರಾಜೇಂದ್ರನೇ, ರಾಹು ಕೇತುಗಳೆಂಬ ಗ್ರಹಗಳನ್ನು 2 ಗ್ರಹಗಳನ್ನು ಪೂಜೆ ಮಾಡುವುದಾಯ್ತು. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿಕೊಡಬೇಕೆಂದು ಈಗೋ ಕರಮುಗಿದು ಬೇಡಿಕೊಳ್ಳುವೆನು. ರಾಜೇಂದ್ರನೇ, ಇವರೆಲ್ಲರೂ ಹೇಳಿದ್ದ ಗ್ರಹಕ್ಕಿಂತ ಶ್ರೇಷ್ಠವಾದವನೇ ಆ ಶನಿಮಾತ್ಮನು. ಸರಿ, ಅದರ ಬಗ್ಗೆ ಹೇಳೋದಕ್ಕೆ ತುಂಬಾ ಭಯವಾಗುತ್ತಿರುವುದು. ಪುರೋಹಿತರೇ, 8 ಗ್ರಹಗಳನ್ನು ಪೂಜಿಸಿ ಇನ್ನೊಂದು ಗ್ರಹವನ್ನು ಬಿಡುವುದುಂಟೆ? ಅದೆಂತಹ ಕಠಿಣವಾದ ಗ್ರಹವೇ ಆಗಲಿ, ನಾನು ಪೂಜಿಸಲೇಬೇಕು. ಜಾಗೃತಿಯಾಗಿ ತಿಳಿಸುವರಾಗಿ. ಆಗಬಹುದು. ಮಹಿಮೆಯನೋ ಆತನ ಮಹಿಮೆ ಎನ್ನಬೇವೆ. ಬೇಳೈ ಸನಿಯ ಮಹಿಮೆಯನೋ ಆತನ ಮಹಿಮೆ ಎನ್ನಬೇವೆ. ವಿಕ್ರಮರಾಜನ ನೀ ಕೇಳೋ, ತಿಳಿಸುವರಾಗಿ. ವಿಕ್ರಮರಾಜನ ನೀ ಕೇಳೋ, ಆತನ ಮಹಿಮೆ ಎನ್ನಬೇವೆ. ಆತನ ಮಹಿಮೆ ಎನ್ನಬೇವೆ. ಬೇಳೈ ಸನಿಯ ಮಹಿಮೆಯನೋ ಆತನ ಮಹಿಮೆ ಎನ್ನಬೇವೆ. ಸೃಷ್ಟಿಯಳು ಆನೆತ್ತಾನೋ ಕೊಡುವನು ಪರಿ ಪರಿ ಕಷ್ಟಗಳ. ಸೃಷ್ಟಿಯಳು ಆನೆತ್ತಾನೋ ಕೊಡುವನು ಪರಿ ಪರಿ ಕಷ್ಟಗಳ. 12 ರಾಶಿಗಳು, 12 ರಾಶಿಗಳು ಸೇರಿ ಕಷ್ಟದಿಂದಲೂ ಇಚ್ಚಿದ, ಸೇರಿ ಕಷ್ಟದಿಂದಲೂ ಇಚ್ಚಿದ. ಬೇಳೈ ಸನಿಯ ಮಹಿಮೆಯನೋ ಆತನ ಮಹಿಮೆ ಎನ್ನಬೇಡ್ವೆ, ಎನ್ನಬೇಡ್ವೆ, ಎನ್ನಬೇಡ್ವೆ. ಶನಿದೇವರ ಪಾದಕ್ಕೆ ಗೋವಿಂದ, ಶನಿದೇವರ ಪಾದಕ್ಕೆ ಗೋವಿಂದ, ಶನಿದೇವರ ಪಾದಕ್ಕೆ ಗೋವಿಂದ. ರಾಜೇಂದ್ರನೇ, ಇವರೆಲ್ಲರೂ ಹೇಳಿದ್ದ ಗ್ರಹಕ್ಕಿಂತ ಶ್ರೇಷ್ಠವಾದವನೇ ಆ ಶನಿ ಮಹಾತ್ಮನು. ಸರಿ, ಹುಟ್ಟಿದಾಗಲೇ ತನ್ನ ತಂದೆಯನ್ನು ಪಿಡಿದು ಕುಷ್ಠ ರೋಗವನ್ನು ಕೊಟ್ಟಂತವನು. ಅಪ್ಪ! ಏನು? ಹುಟ್ಟಿದಾಗಲೇ ತನ್ನ ತಂದೆಯನ್ನು ಪಿಡಿದು ಕಷ್ಟರೋಗವನ್ನು ಕೊಟ್ಟಂತಾದರೆ ಹೌದು. ಮುಂದೆ ತಿಳಿಸುವರಾಗಿ. ಸೂರ್ಯ ದೇವರ ರಥವನ್ನು ನಡೆಸುತ್ತಿದ್ದ ಅರುಣನೆಂಬ ಸಾರಥಿಯು ಎಳವನಾದನು. ಸೂರ್ಯ ದೇವರ ರಥವನ್ನು ನಡೆಸುತ್ತಿದ್ದ ಸಾರಥಿಯು ಎಳವನಾದನೆ. ಹೌದು. ಅನಂತರ
ಸೂರ್ಯದೇವರ ರಥಕ್ಕೆ ಕಟ್ಟಿದ 7 ಅಶ್ವಗಳ ಕಣ್ಣಿಗೂ ಸಾಗಿ ರಥಕ್ಕೆ ಕಟ್ಟಿದ್ದ 7 ಹಸುಗಳ ಕಣ್ಣುಗಳು ಸಾಯಂಗಿ ಹೋದವೆ. ಹೌದು. ಅಂತವನನ್ನು ಪೂಜೆಯನ್ನು ಮಾಡಿ, ಅಂತವನನ್ನು ಪೂಜೆಯನ್ನು ಮಾಡಿ. ಚಡುಕನ ವಚನವ ನುಡಿವರ ಸಭೆಯೊಳು, ಚಡುಕನ ವಚನವ ನುಡಿವರ ಸಭೆಯೊಳು ಬಿಡೋ ಬಿಡೋ ತಾಯ್ ಬಿಡೋ ಬಿಡೋ ತಾಯ್ ಬಿಡೋ ಬಿಡೋ ಬೆದರ ಬಿಡಿಸಿದ ಆತನ ವಚನವ, ಬೆದರ ಬಿಡಿಸಿದ ಆತನ ವಚನ ನುಡಿವರ ಸಭೆಯೊಳು ಚಡುದುರುಳಾತ್ಮರೆ, ನುಡಿವರ ಸಭೆಯೊಳು ಚಡುದುರುಳಾತ್ಮರೆ ಬಿಡೋ ಬಿಡೋ ತಾಯ್ ಬಿಡೋ ಬಿಡೋ ಮೂಡನ ವಚನವ ನುಡಿವರ ಸಭೆಯೊಳು, ಮೂಡನ ವಚನವ ನುಡಿವರ ಸಭೆಯೊಳು ಬಿಡೋ ಬಿಡೋ ತಾಯ್ ಬಿಡೋ ಬಿಡೋ ತಾಯ್ ಬಿಡೋ ಬಿಡೋ. ಪಿತೃಘಾತಕದ ಸಮಾಚಾರವನ್ನು ನನ್ನ ಆಸ್ಥಾನದಲ್ಲಿ ಆಡಿದ ತಪ್ಪಿಗೆ ಎಲ್ಲರೂ ತಮ್ಮ ತಮ್ಮ ಕರಳಿಯಿಂದ ತಮ್ಮ ತಮ್ಮ ಬಾಯಿಗಳನ್ನು ಮುಚ್ಚುವರಾಗಿ ಮಂತ್ರಿ ರಾಜೇಂದ್ರನೇ, ಹುಟ್ಟಿದಾಗಲೇ ತನ್ನ ತಂದೆಯನ್ನು ಪಿಡು ಪೃಷ್ಠ ರೋಗವನ್ನು ಕೊಟ್ಟಂತ ಮೂಢನನ್ನು ಮಧಾಂಧನನ್ನು ಪೂಜಿಸು ಎಂದು ಹೇಳಿದರಲ್ಲ, ಇವರುಗಳು ಎಂತ ಅವಿವೇಕಿ ಬ್ರಾಹ್ಮಣತ್ವವನ್ನು ನೋಡಿದ್ಯಾ? ರಾಜೇಂದ್ರನೇ, ಇವರೆಲ್ಲರೂ ಶುದ್ಧ ಹವ್ಯಾಕಿ ಬ್ರಾಹ್ಮಣರೇ ಸರಿ. ಉಸಿರು ಕೊಟ್ಟುತ್ತಿರುವುದು ಎಲೈ ಬ್ರಾಹ್ಮಣೋತ್ತಮರೇ, ನೀವು ನನ್ನ ಆ ಸ್ಥಾನದಲ್ಲಿ ಆಡಿದ ತಪ್ಪಿಗೆ ಇದೇ ನಿಮಗೆ ದೊಡ್ಡ ಶಿಕ್ಷೆ. ಎಲ್ಲಿ ನಿಮ್ಮ ನಿಮ್ಮ ಬಾಯಿಗಳಿಂದ ನಿಮ್ಮ ನಿಮ್ಮ ಕರಗಳನ್ನು ತೆಗೆಯುವರಾಗಿ. ಕೇಳಿರೈ ದೇವತೆಗಳಿರ ಕೇಳಿರೈ ದೇವತೆಗಳಿರ ಪೂರ್ಣ ವಿಕ್ರಮನು ಆಡಿದ ನುಡಿಗಳ ಈ ಧರಣಿಯ ಬೀಳ್ಗೈದಿದ್ದೊಡೆ ಈ ಧರಣಿಯ ಬೀಳ್ಗೈದಿದ್ದೊಡೆ ಬಾನು ತನೆಯನೆ ಛಾಯಾದೇವಿಯ ಸುಕುಮಾರನ ದೇವತೆಗಳಿರ ಅಷ್ಟದೀಪ್ ಪಾಲಕರ ಕೇಳಿದಿರ, ಈ ಪೂರ್ಣ ವಿಕ್ರಮನ ಆಡಿದ ನುಡಿಗಳನ್ನು ಕೇಳಿದಿರ? ಎಳೆಯಲವೋ ಮದಂದ, ನಿನ್ನ ಜ್ಞಾಪಕದಲ್ಲಿ ಮೂಡ. ಮಂತ್ರಿ ರಾಜೇಂದ್ರನೇ, ಆಕಾಶ ಮಾರ್ಗದಲ್ಲಿ ವಿಕ್ರಮ ವಿಕ್ರಮ ಎಂದು ನನ್ನ ನಾಮಾಂಕಿತವೇ ಕೇಳಿ ಬರುತ್ತಿರುವುದಲ್ಲ, ಏನು ಆಶ್ಚರ್ಯ ಮಂತ್ರಿ. ರಾಜೇಂದ್ರನೇ, ಆ ಅಶ್ರೀರವಾಣಿಯು ನುಡಿತಾ ಇರುವುದು ಏನು ಅಶರೀರವಾಣಿಯು ನುಡಿಯುತ್ತಿರುವಳೆ? ಬಿಡು ಭ್ರಾಂತಿಯನ್ನು. ಆ ಅಶರೀರವಾಣಿಯು ನಮ್ಮನ್ನೇನು ಮಾಡಬಲ್ಲಳು? ಬಿಡು ಭ್ರಾಂತಿಯನ್ನು. ಬಿಟ್ಟನೋ ರಾಜೇಂದ್ರನೇ. ರಾಜೇಂದ್ರರೇ, ಅದು ಅಸಲಿರವಾಣಿ ಎಲ್ಲ. ಮತ್ತೆ ಏನು ಪುರೋಹಿತರಿ? ನಾವು ಆಡಿದ ಕೋಪದ ನುಡಿಗಳನ್ನು ಕೇಳಿ ಆ ಪರಮಾತ್ಮನ ಕೋಪರುಡನಾಗಿ ಹೋಗುತ್ತಿರುವನು. ಹೋಗಲಿ ಬಿಡು, ಅದಕ್ಕೇನು ಮಾಡಬೇಕು? ರಾಜೇಂದ್ರರೇ, ಈಗಲಾದರೂ ನನ್ನ ಮಾತನ್ನು ಕೇಳಿ. ಆನೆಯ ಕೊಂಬಿನಿಂದ ಪ್ರತಿಮೆಯನ್ನು ಮಾಡಿಸಿ ಎಳ್ಳಿನ ರಾಶಿಯ ಮೇಲಿಟ್ಟು ಸದ್ಭಕ್ತಿಯಿಂದ ಪೂಜಿಸಿದರೆ ಈಗಲೂ ಶಾಂತನಾಗುವನು. ಪುರೋಹಿತರೇ, ರಾಜೇಂದ್ರನೇ, ಹಣೆಯ ಬರಹವನ್ನು ಮೀರಿ ನಡೆಯಲು ಬ್ರಹ್ಮಾದಿಗಳೆಂದಲೂ ಸಾಧ್ಯವೇ ಅಸಾಧ್ಯವೇ? ಸಾಧ್ಯವು ರಾಜೇಂದ್ರನೇ. ಅದರಂತೆ ನೀವೆಲ್ಲರೂ ನನ್ನ ಆಸ್ಥಾನವನ್ನು ಬಿಟ್ಟು ಹೊರಡುವರಾಗಿ. ಪರಮಾತ್ಮನನ್ನು ಜರಿದು ಯಾರೋ ಆಗಲಿಲ್ಲವೋ? ಈಗಲಾದರೂ ನನ್ನ ಮಾತನಾದರೂ ಸ್ವಲ್ಪ ಕೇಳಿ. ಎಲೈ ಮುದಿ ಬ್ರಾಹ್ಮಣನೇ, ನನ್ನ ಅರಮನೆಯಲ್ಲಿ ನುಷ್ಠಾನ್ ಭೋಜನವನ್ನು ಉಂಡು ಈ ಕೊಪ್ಪಟ್ಟೆಯನ್ನು ಬೆಳೆಸಿಕೊಂಡಿರುವ ನಿನ್ನ ಅಧಿಕ ಪ್ರಸಂಗತನ ನನಗೆ ಬೇಡ. ನನ್ನ ಆಸ್ಥಾನ ಬಿಟ್ಟು ಹೊರಡುವನಾಗು. ರಾಜೇಂದ್ರನೇ, ಈ ಪುಷ್ಪವನ್ನು ಸ್ವೀಕರಿಸುವರಾಗಿ.
ಮಂತ್ರಿ, ರಾಜೇಂದ್ರನೇ, ಈ ಪುಷ್ಪವನ್ನು ನನ್ನ ಅಂಗೈಲಿಟ್ಟ ಕೂಡಲೇ ಈ ರೀತಿಯಾಗಿ ಗರಗರನೆ ತಿರುಗುತ್ತಿರಲು ಕಾರಣವೇನು? ರಾಜೇಂದ್ರನೇ, ಅದರಲ್ಲಿ ಏನೋ ಸಂಶಯವೂ ಇರಬೇಕು. ಏನು ಸಂಶಯ? ಇದರೊಳಗೆ ಸಂಶಯ? ಛ! ಬಿಡು ಭಕ್ತಿಯನು. ಆ ಸಂಶಯವು ನಮ್ಮನ್ನೇನು ಮಾಡಲು? ಬಿಡು ಭಕ್ತಿಯನು. ಬಿಟ್ಟನು ರಾಜೇಂದ್ರನೇ. ಮಂತ್ರಿ, ರಾಜೇಂದ್ರನೇ, ಮೈಕ್ ಬಿಚ್ಕೋಣ ಅಣ್ಣನ. ಪ್ರಪಂಚದಲ್ಲಿ ಮಾತಾ ಪಿತೃಗಳ ಸೇವೆಯನ್ನು ಮಾಡಿ ಮೋಕ್ಷವನ್ನು ಪಡೆಯುವುದು ಮಾನವನ ಧರ್ಮ. ನಿಜ. ಈಗಿರುವಲ್ಲಿ ಹುಟ್ಟಿದಾಗಲೇ ತನ್ನ ತಂದೆಯನ್ನು ಬಿಡಿದು ಕಷ್ಟ ರೋಗವನ್ನು ಕೊಟ್ಟಂತಹ ಮೂಢನನ್ನು ಮತಾಂಧನನ್ನು ಪೂಜಿಸೋ ಎಂದು ಹೇಳಿದರಲ್ಲ, ರಾಜಾಧಿರಾಜನಾದ ನಾನು ಪೂಜಿಸಬಹುದೇ? ಖಂಡಿತ ಪೂಜಿಸಲಾಗದು. ಖಂಡಿತ ಪೂಜಿಸಲಾಗದು. ಪಡ ಪಡ ಏನಂದೆವು ಪಾದವ, ಪಡ ಪಡ ಏನಂದೆವು ಪಾದವ, ಮುಡನೆಂದು ಎಲ್ಲ ನೋಡಿ ನಿಜರಿದೆಯ ಏನಂದೆವು ಪಾದವ, ಪಡ ಪಡ ಏನಂದೆವು ಪಾದಮ್ಮ, ಪಾದಮ್ಮ ಪಾದಮ್ಮ ರಾತ್ರಿ ಫಲಕ ನಿನ್ನ ಕೀರ್ತಿಯೋ ನಡೆಗಿದ್ದ, ರಾತ್ರಿ ಫಲಕ ನಿನ್ನ ಕೀರ್ತಿಯೋ ನಡೆಗಿದ್ದ, ಮದೀನನೆಂದನ ನೋಡಿ ನಿಜರಿದಯ ಏನಂದೆವು ಪಾದಮ್ಮ, ಪಡ ಪಡ ಏನಂದೆವು ಪಾದಮ್ಮ, ಪಾದಮ್ಮ ಪಾದಮ್ಮ ಎಳೆಯಲವ ಮದಂಗ ಸಾನೆ ಎಂಬ 7 ಅಕ್ಷರವನ್ನು ಕೇಳಿದ ಮಾತ್ರದಲ್ಲಿ 330 ಕೋಟಿ ದೇವತೆಗಳು ತಲೆಗಳಿಂದ ನೆಲಗಿ ಮೇಲೆ ದಿಕ್ಕೆಟ್ಟಿ ಓಡಿ ಹೋಗುತ್ತಿರುವರು. ನರಮನುಜನಾದ ನೀನು ಪಿತನನ್ನು ಪಿಡಿದವನೆಂದು ಅಪಹಾಸ್ಯವನ್ನು ಮಾಡಿ ಜರಿದಾಡಿದೆಯಾ? ಆಗಲಿ ಆಗಲಿ ಮದಂಗ. ಪಾಪಿಯಾದೆ ಸನಿ ದೇವ ಮೋಸ ಓಧೇನೋ, ಪಾಪಿಯಾದೆ ಸನಿ ದೇವ ಮೋಸ ಓಧೇನೋ, ಪ್ರವಿಸುತ್ತಾರೆ ನಿಮ್ಮ ಮಹಿಮೆಯ ನರಿಯದ ಪರಮಾತ್ಮ. ಪ್ರವಿಸುತ್ತಾರೆ ನಿಮ್ಮ ಮಹಿಮೆಯ ನರಿಯದ ಜರಿದನು ಧರೆಯೋಳು, ಜರಿದನು ಧರೆಯೋಳು ಪರಿಪಾಲಿಸೋ ಎನ್ನ ಪಾಪಿಯಾದೆ, ಪಾಪಿಯಾದೆ ಸನಿ ದೇವ ಮೋಸ ಹೋದೇನು ದೇವಾ. ಸನಿ ಸನಿ ದೇವ ಮೋಸ ಹೋದೇನು ದೇವಾ, ಸನಿ ದೇವ ಪರಮಾತ್ಮ. ಮಂದಭಾಗಿನಾದ ನಾನು ಮುಂದೆ ಬರುವ ಬಂಧಾನವನ್ನು ಅರಿಯದೆ ಕುಂದಕದ ನುಡಿಗಳನ್ನು ನುಡಿದು ಪರಮ ಪಾಪಿಯಾದರು ದೇವ, ಪರಮ ಪಾಪಿಯಾದರು. ಅಜ್ಞಾನವೆಂಬ ಅಂಧಕಾರದಲ್ಲಿ ಬೆಳಗಿ ತಡವನ್ನು ಸೇರದೆ ದುಃಖ ಸಾಗರದಲ್ಲಿ ಓಡಾಡುತ್ತಾನೆ. ನನ್ನನ್ನು ಕೈ ಹಿಡಿದು ಕಾಪಾಡುವ ಬರವು ತಮ್ಮದಾಗಿರುವುದು ದೇವ, ತಮ್ಮದಾಗಿರುವುದು. ಪರಮಸನಿಯ ಅರಿಯದನ್ನ ಭರವಸ ಬೆಳಕರಿದಯ, ಪರಮಸನಿಯ ಅರಿಯದನ್ನ ಭರವಸ ಬೆಳಕರಿದಯ ಏನ ನಾಡಿದೆ ಯಾವ ಮನವ
ನೀಚ ಏನ ನಾಡಿದೆ ಏನ ನಾಡಿದೆ ಏನ ನಾಡಿದೆ ಅಲ್ಲ ಹಿಡಿದು ಆರನ ಪಿಡಿದು ಗುರುವ ಸೂಲಕ್ಕೆ ಏರಿಸಿದ ಅಲ್ಲ ಹಿಡಿದು ಆರನ ಪಿಡಿದು ಗುರುವ ಸೂಲಕ್ಕೆ ಏರಿಸಿದ ಪರಮ ಸನಿಯರಿಯದನ್ನ ಮರವಸ ಬೆಳೆದರಿದೆಯ ಪರಮ ಸನಿಯರಿಯದನ್ನ ಮರವಸ ಬೆಳೆದರಿದೆಯ ಏನ ನಾಡಿದೆ ಕೆಲವು ಮನವ ಕೊನೆಯ ನೀಚ ಏನ ನಾಡಿದೆ ಏನ ನಾಡಿದೆ ಏನ ನಾಡಿದೆ ಮದಂಗ ಹರಿಯನ್ನು ಹಿಡಿದು ಆನಂದ ಪಿಡಿದು ನನ್ನ ವಿದ್ಯಾ ಗುರುಗಳನ್ನು ಸೋಲಕ್ಕೇರಿಸಿದ ನನ್ನನ್ನು ಪಿತನನ್ನು ಪಿಡಿದವನೆಂದು ಅಪಹಾಸ್ಯವನ್ನು ಮಾಡಿ ಜರಿದಾಡಿದೆಯಾ ಆಗಲಿ ಆಗಲಿ ಮದಂಗ ಅರಿಯದೆ ಮಾಡಿದ ಅಪರಾಧಗಳ ಮನ್ನಿಸಿ ಕಾಯೋ ಶ್ರೀ ಶನಿದೇವ ಪರಮಾತ್ಮ. ಅರಿಯದೆ ಮಾಡಿದ ಅಪರಾಧಗಳ ಮನ್ನಿಸಿ ಕಾಯೋ ಶ್ರೀ ಶನಿದೇವ ದೇವ. ದೇವ ಶನಿದೇವ ನಿಮ್ಮನು ಜರಿದುನ ಪರಮ ಪಾಪಿಯಾದ ನಿಮ್ಮನು ಜರಿದುನ ಪರಮ ಪಾಪಿಯಾದ ಅಪರಾಧಗಳಿಗೆ ಮನ್ನಿಸು ದೇವ. ಅಪರಾಧಗಳಿಗೆ ಮನ್ನಿಸು ದೇವ. ಅರಿಯದೆ ಮಾಡಿದ ಅಪರಾಧಗಳ ಮನ್ನಿಸಿ ಕಾಯೋ ಶ್ರೀ ಶನಿದೇವ. ದೇವ ದೇವ ಅರಿಯದ ಜಾಲಕ್ಕೆ ತೆರೆದನು ದೇವ. ಅರಿಯದ ಜಾಲಕ್ಕೆ ತೆರೆದನು ದೇವ. ಅಪರಾಧಗಳಿಗೆ ಮನ್ನಿಸು ದೇವ. ಅಪರಾಧಗಳಿಗೆ ಮನ್ನಿಸು ದೇವ. ಹರಿಯದೆ ಮಾಡಿದ ಅಪರಾಧಗಳ ಮನ್ನಿಸಿ ಕಾಯೋ ಶ್ರೀ ಶನಿದೇವ. ದೇವ ಪರಮಾತ್ಮ, ನಾನು ಅರಿಯದೆ ಆಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡುವ ಬರುವ
ಜರಿದೆಯ ಕೊನೆ ಮಾನವನೇ, ಎಂದನು ಜರಿದೆಯ ಕೊನೆ ಮಾನವನೇ, ಮುನ್ನಪದಿಂದಲೇ ಕೊನೆ ಮಾಡುವೆ, ಮುನ್ನಪದಿಂದಲೇ ಕೊನೆ ಮಾಡುವೆ, ಆಗಲೀಗ ನಡೆಯೋ ಛೇ ಮಗ ಅಂದ, ಛೇ ಮಗ ಅಂದ ಬರಲು ಆಗಲೀಗ ನಡೆಯೋ, ಈಗ ಕೊಡಲಿಯಾದ ನಿನಗನ್ನ ಈಗ ಕೊಡಲಿಯಾದ, ಈಗಲ ನಿನಗೆ ಕೊಡಲಿಯದನಿಗೆ, ಈಗಲ ನಿನಗೆ ಕೊಡಲಿಯದನಿಗೆ, ಈಗಲ ಬರುವೆನು ನಿನ್ನಯ ರಾಶಿಗ, ಈಗಲ ಬರುವೆನು ನಿನ್ನಯ ರಾಶಿಗ, ಆಗಲೀಗ ನಡೆಯ ಛೇ ಮಗ ಅಂದ, ಛೇ ಮಗ ಅಂದ ಮರುಳ, ಆಗಲೀಗ ನಡೆಯೋ, ಆಗಲೀಗ ನಡೆಯೋ, ಆಗಲೀಗ ನಡೆಯೋ. ಎಲೆಯೋ ಮದಂದ, ನಾನು ದ್ರೋಹಿ, ನೀನು ಮಾತ್ರ ಸತ್ಯವಂತನ ನಾವು, ಆಗಲಿ ಆಗಲಿ ಮದಂದ. दयामयात निराया, दयामयात निराया, दयामयात निराया, ಹರಿಯದ ಮಾಡಿದ ಅಪರಾಧ, ಮಾಡಿದ ಅಪರಾಧ ಈ ಮನ್ನಿಸಿ ಕಾಯೋ ಸನಿರಾಯ, ಈ ಮನ್ನೆ ತೋರೋ ಸನಿರಾಯ, ದಯಾಮಯ ಸನಿರಾಯ, ದಯಾಮಯ ಸನಿರಾಯ. ನಿನ್ನ ಬಾಲಕ ನಿವನು ಸನಿರಾಯ, ನಿವನು ಸನಿರಾಜ, ನಿನ್ನ ಮಹಿಮೆಯ ತೋರು ಸನಿರಾಜ, ನಿನ್ನ ಮಹಿಮೆಯ ತೋ ಸನಿರಾಜ, ದಯಾಮಯ ಸನಿರಾಜ, ದಯಾಮಯ ಸನಿರಾಜ. ಎಳ್ಳುಂಡ ಜೈತುಪ್ಪ ಸನಿರಾಜ, ಜೈತುಪ್ಪ ಸನಿರಾಯ, ನಿನ್ನ ಪಾದ ಒಪ್ಪಿಸುವ ಸನಿರಾಜ, ನಿನ್ನ ಪಾದ ಒಪ್ಪಿಸುವ ಸನಿರಾಜ, ದಯಾಮಯ ಸನಿರಾಜ, ದಯಾಮಯ ಸನಿರಾಯ. ಗೋವಿಂದ ಅಬ್ರಾಹ್ಮಣ ಕಾಪಾಡು ಗೋವಿಂದ. ಸ್ವಾಮಿ ವಿನಯದೊಳ ದಯಾನಿಧಿ
ಪರಮಾತ್ಮ ತಮ್ಮ ಮಹಿಮಾಸಕ್ತಿಯನ್ನು ಅರಿತೆ ನಾನು ಕುಂದಕದ ನುಡಿಗಳನ್ನು ನುಡಿದು ಪರಮ ಪಾಪಿಯಾದನು ದೇವ, ಪರಮ ಪಾಪಿಯಾದನು. ನನ್ನ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವನು ದೇವ, ಬೇಡಿಕೊಳ್ಳುವನು. ಪರಮಾತ್ಮ ತಮ್ಮ ಮಹಿಮಾಸಕ್ತಿಯನ್ನು ಅರಿತೆ ನಾನು ಕುಂದಕದ ನುಡಿಗಳನ್ನು ನುಡಿದು ಪರಮ ಪಾಪಿಯಾದನು ದೇವ, ಪರಮ ಪಾಪಿಯಾದನು. ನನ್ನ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವನು ದೇವ, ಬೇಡಿಕೊಳ್ಳುವನು. ಸ್ವಾಮಿ ಸನ್ನಿಧಿ ಭೂಲೋಕದ ಒಡೆಯ, ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ, ಕಂದ ನೀನು ತಂದೆ ನೀನು ಬಂದು ಕಾಪಾಡೆಯ. ಸ್ವಾಮಿ ಸಾಗರ ಮತೀನ ಕೇಳು ಮುಡ ದುರಸಾಗರ, ಮೂಡ ನನ್ನ ಕಾಡಿನ ಬಿಡುವ, ಮೂಡ ಮತಿಯ ಕೇಳು ಕಾಡಿನ ಬಿಡುವ, ಕಲ್ಲಿಗೂ ನೀಗಲೆ ಕಲ್ಲಿಗೂ ನೀಗಲೆ ಮುಡ ದುರಸಾಗರ, ಮುಡ ದುರಸಾಗರ, ದುರಸಾಗರ. ಎಲೆಯಲೋ ಮದಂಗ ಭಕ್ತ ಸಿಂಹಾಸನದ ಮೇಲೆ ಕುಳಿತು ಪಿಜನನ್ನು ಬಿಡಿದವನೆಂದು ಅಭಾಸ್ಯವನ್ನು ಮಾಡಿ ಕರಾಚಾಪಾಲಿಯನ್ನು ಬರೆದಿರುವ ಈ ನಿನ್ನ ಕರಾಚಾರಗಳನ್ನು ತುಂಡು ತುಂಡಾಗಿ ಕಳಿಸಿದ್ದರೆ ನಾನು ಭಾರತನೆಯನ ಛಾಯಾಲೋವಿಯ ಪುತ್ರನ ಮೂಲ ನನಗೆ ದಾರಿಯನ್ನು ಬಿಡೋ ಮದಂಗ. ಪರಮಾತ್ಮ ಮಂತ್ರಿ ದುಃಖಿಸಬೇಡರೆ,
ಏಕೆ ನಿಂತಿಸಿದೆ ಸನಿಯ ಏಕೆ ನಾಜರಿದೆ ಅದೊರೆಯ ಏಕೆ ನಿಂತಿಸಿದೆ ಮಂತ್ರಿ ಏಕೆ ನಿಂತಿಸಿದೆ ಸನಿಯ ಏಕೆ ನಾಜರಿದೆ ಅದೊರೆಯ ಏಕೆ ನಿಂದಿಸಿದೆ ಮಂತ್ರಿ ಜ್ಞಾನವಿಲ್ಲದ ಅಪಮಾನಕ್ಕೀಡಾದೆ ಅದೊರೆಯ ಜ್ಞಾನವಿಲ್ಲದ ಜರಿದು ಅಪಮಾನಕ್ಕೀಡಾದೆ ಅದೊರೆಯ ಏಕೆ ನಿಂದಿಸಿದೆ ಸನಿಯ ಏಕೆ ನಾಜರಿದೆ ಅದೊರೆಯ ಏಕೆ ನಿಂದಿಸಿದೆ ಮಂತ್ರಿ ಮಂತ್ರಿ ಆ ಪರಮಾತ್ಮನನ್ನು ಎಷ್ಟೇ ವಿಧೇಯನಾಗಿ ಬೇಡಿಕೊಂಡರು ಹಿಡಿದಾಟವನ್ನು ಹಿಡಿದು ಕೋಪರೂಢನಾಗಿ ಹೊರಟು ಹೋದರಲ್ಲ ಮಂತ್ರಿ ಹೊರಟು ಹೋದರು ಈಗ ಏನು ಮಾಡುವುದು ಮಂತ್ರಿ ರಾಜೇಂದ್ರನೇ ಕಷ್ಟ ಬಂದ ಕಾಲದಲ್ಲಿ ಧೈರ್ಯವನ್ನೇ ತಾಳಬೇಕಲ್ಲವೇ ನಿಜ ಮಂತ್ರಿ ನಿನ್ನ ಮಾತು ಸತ್ಯ ಏರಿಗೆ ನೀರೇ ಲಕ್ಷಣ ನಾರಿಗೆ ಗುಣವೇ ಭೂಷಣ ಧೀರನಿಗೆ ಧೈರ್ಯವೇ ಲಕ್ಷಣ ಎಂದು ಅರ್ಥಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ ಅದರಂತೆ ನಾವು ಆ ಪರಮಾತ್ಮನನ್ನು ಜ್ಞಾನಿಸುತ್ತಾ ನಮ್ಮ ರಾಜ್ಯಕ್ಕೋಸಕ್ಕೆ ಹೊರಡೋಣ ನಡೆ ಮಂತ್ರಿ ಅಪ್ಪಣೆ ರಾಜೇಂದ್ರ ದಡ್ಡ ಮಾಡುವ ಮುಗ್ಧ ವಿಕ್ರಮನ ಅಲಮ ನಿನ್ನಯ ಮದವ ಕುಗ್ಗಿಸಿ ನಿರ್ಗತಿ ಮಾಡಿ ಈಗಲೇ ಅಲಮ ನಿನ್ನಯ ಮದವ ಕುಗ್ಗಿಸಿ ನಿರ್ಗತಿ ಮಾಡಿ ಈಗಲೇ ನಿನ್ನ ಗರ್ವ ಮುರಿಯುವನೇಗಲೇ ನಿನ್ನ ಗರ್ವ ಮುರಿಯುವನೇಗಲೇ ಮದ್ದನ ದುರಾತ್ಮ ಕೇಳಲ್ಲ ಮದ್ದನ ದುರಾತ್ಮ ಕೇಳಲ್ಲ ದಡ್ಡ ಮಾಡುವ ಮುಗ್ಧ ವಿಕ್ರಮನ ಮುಗ್ಧ ವಿಕ್ರಮನ ಮುಗ್ಧ ವಿಕ್ರಮನ ಮದಾಂಧನಾದ ವಿಕ್ರಮನಿಗೆ ನನ್ನ ಮಾಯಾಶಕ್ತಿಯಿಂದ ಒಂದು ಪಂಚವರ್ಣದ ಕುದುರೆಯನ್ನು ನಿರ್ಮಿಸಿ ನಾನೊಬ್ಬ ವ್ಯಾಪಾರಿಯಾಗಿ ಹೋಗಿ ಆ ಕುದುರೆಯನ್ನು ಆತನಿಗೆ ವಿಕ್ರಯಿಸಿ ಕುದುರೆ ಸವಾರಿ ನೆಪದಿಂದ ಅಘೋರವಾದ ಕಾಡನ್ನು ಸೇರಿಸಲು ನನಗೆ ಇದೇ ತಕ್ಕ ಸಮಯ. ಇದೆಲ್ಲವೇ ನನ್ನ ಮಹಿಮೆ, ಇದೆಲ್ಲವೇ ನನ್ನ ಪ್ರತಾಪ. ನಾನು